ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಹಲೋ ವೀಕ್ಷಕರೇ, ನಮಸ್ಕಾರ. ನಾನು ನಿಮ್ಮ ಬಿಂದು ಷಡಾಕ್ಷರಿ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರೋದು ಏನಪ್ಪಾ ಅಂತಂದ್ರೆ ಮೂಲವ್ಯಾಧಿ ಅಂದ್ರೆ ಪೈಲ್ಸ್. ಸೊ ಈ ಮೂಲವ್ಯಾಧಿ ಸಮಸ್ಯೆ ತುಂಬಾ ಜನರಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದನ್ನ ಹೇಳ್ಕೊಳ್ಳೋಕ್ಕೂ ಕೂಡ ತುಂಬಾನೇ ಮುಜುಗರ ಪಡ್ತಾರೆ. ಇದರಿಂದಾಗಿ ಬಹಳಷ್ಟು ಜನ ಈ ಪ್ರಾಬ್ಲಮ್ಗೆ ಟ್ರೀಟ್ಮೆಂಟ್ ಸರಿಯಾದ ರೀತಿಯಲ್ಲಿ ತಗೊಳ್ದಲೇನೆ ಎಷ್ಟೋ ಸಾವಿರಾರು ಕಾಂಪ್ಲಿಕೇಶನ್ಸ್ಗಳಿಗೆ ಒಳಗಾಗ್ತಾ ಇದ್ದಾರೆ. ಈ ವಿಷಯದ ಬಗ್ಗೆ ಮತ್ತಷ್ಟು ಸಂಕ್ಷಿಪ್ತವಾಗಿ ವಿವರಣೆ ಕೊಡಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಹೋಮಿಯೋಪತಿಯ ಖ್ಯಾತ ವೈದ್ಯರಾದ ಡಾಕ್ಟರ್ ಬಿಂದು ಚಲಗುಂಟ ಅವರು. ನಮಸ್ತೆ ಡಾಕ್ಟರ್. ನಮಸ್ತೆ ಡಾಕ್ಟರ್, ಇವತ್ತು ನಾವು ಮಾತಾಡ್ತಾ ಇರೋದು ಪೈಲ್ಸ್ ಅಂದ್ರೆ ಮೂಲವ್ಯಾಧಿ. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ಬೋದಾ ನೀವು? ಮೇನ್ಲಿ ಈಗ ಪೈಲ್ಸ್, ಫಿಶರ್ಸ್ ಅಂಡ್ ಫಿಸ್ಟುಲಾ ನಾವು ಹೇಳಬೇಕು ಅಂತಂದ್ರೆ ಮೊದಲನೇದಾಗಿ ಈ ಸಮಸ್ಯೆ ಇರೋರು ಫಸ್ಟ್ ಆಫ್ ಆಲ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಗೊತ್ತಿರಲ್ಲ ಈ ಪೈಲ್ಸ್ ಅನ್ನೋಂಥ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಸೊ ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ, ಸಮಸ್ಯೆ ಅನ್ನೋದು ಯಾವುದೇ ಕಾಯಿಲೆ ಆಗಿರಲಿ, ಅದು ಸ್ಟಾರ್ಟಿಂಗ್ ಸ್ಟೇಜಸ್ಸಲ್ಲೇ ಇದ್ದಾಗ ನಾವು ಅದನ್ನು ಕಂಡಿಡಿದು ಕರೆಕ್ಟಾಗಿ ಚಿಕಿತ್ಸೆ ಪಡ್ಕೊಂಡಾಗ ಯಾವುದೇ ಸಮಸ್ಯೆ ಆಗಿರಲಿ ನಾವು ಕಾಂಪ್ಲಿಕೇಟ್ ಮಾಡಿಲ್ದ್ರೇನೆ ಅದನ್ನು ಗುಣಪಡಿಸ್ಕೋಬಹುದು. ಅಂಥದ್ರಲ್ಲಿ ಪೈಲ್ಸ್ ಅನ್ನೋದು ಮೇನ್ಲಿ ಮೋಷನ್ ಪಾಸ್ ಮಾಡೋ ಜಾಗದಲ್ಲಿ ಬರೋ ಅಂತ ಒಂದು ಸಮಸ್ಯೆ. ಸೊ ಹಾಗಾಗಿ ಇದನ್ನ ಹೇಳ್ಕೊಳ್ಳೋಕ್ಕೆ ಜನ ಸ್ವಲ್ಪ ಮುಜುಗಾರ ಅಂಡ್ ಹೇಳ್ಕೊಂಡ್ರೆ ಏನ್ ಅನ್ಕೋತಾರೆ ಅಂತ ಹೇಳಿ. ಈ ಪೈಲ್ಸ್ ಅನ್ನೋಂಥ ಸಮಸ್ಯೆ ವಯಸ್ಸು ವ್ಯತ್ಯಾಸ ಇಲ್ದೇನೆ ಬರ್ತಾ ಇದೆ. ಚಿಕ್ಕ ಮಕ್ಕಳಲ್ಲಿ ಸಮೇತ ಕೂಡ ಪೈಲ್ಸ್ ಇರ್ಬೋದಂತ ಸಾಕಷ್ಟು ತಂದೆ ತಾಯಿಗೆ ಗೊತ್ತಿಲ್ಲ. ಯಾಕಂದ್ರೆ ಮಕ್ಕಳಲ್ಲಿ ಮೋಷನ್ ಪಾಸ್ ಮಾಡುವಾಗ ತುಂಬಾ ಜೋರಾಗಿ ಗಟ್ಟಿಯಾಗಿ ಪ್ರೆಷರ್ ಹಾಕಿ ಪಾಸ್ ಮಾಡ್ತಾ ಇದ್ದಾಗ ಅವ್ರಿಗೆ ನೋವು ಬರೋದಾಗಿರ್ಲಿ, ಇಲ್ಲ ರಕ್ತ ಬರೋದಾಗಿರ್ಲಿ, ಇಲ್ಲ ತುಂಬಾ ತೊಂದರೆ ಅನ್ಸೋದು. ಈಗ ನೋಡ್ತಾ ಇದೀವಿ, ಈಗಿನ ಮಕ್ಕಳಂತೂ ಆಹಾರ ಕ್ರಮ ತುಂಬಾ ಹೆಚ್ಚು ಕಡಿಮೆ ಆಗ್ತಾ ಇದೆ. ಕರೆಕ್ಟ್ ಆಗಿ ತರಕಾರಿಗಳು ಹಣ್ಣುಗಳೆಲ್ಲ ತಿನ್ನೋದಿಲ್ಲ, ನೀರಿನ ಅಂಶ ಕೊರತೆ ಇದೆ. ಜೊತೆಗೆ ಆಟ ಆಡೋದ್ರಲ್ಲಿ ತುಂಬಾ ಬ್ಯುಸಿ ಇರೋದ್ರಿಂದ ಮೋಷನ್ ಅನ್ನೋದು ಪಾಸ್ ಮಾಡ್ಬೇಕಂತ ಅವ್ರಿಗೆ ಸೆನ್ಸೇಷನ್ ಆದ್ರೂ ಕೂಡ ಅದನ್ನ ಪಾಸ್ ಮಾಡೋದಿಲ್ಲ. ಇದರಿಂದ ಏನಾಗುತ್ತೆ ಅಂದ್ರೆ ಅವ್ರಿಗೆ ಪ್ರತಿ ಸಲ ಹ್ಯಾಬಿಚುವಲ್ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ಸೊ ಕಾನ್ಸ್ಟಿಪೇಷನ್ ಅಂತ ಸಮಸ್ಯೆ ಇದ್ದಾಗ ಡೆಫಿನೆಟ್ಲಿ ಆ ಮೋಷನ್ ಹೋಗೋ ಜಾಗ ಯಾವ್ದಂತೂ ತುಂಬಾ ಸಾಫ್ಟ್ ಆಗಿರುತ್ತೆ, ಅದು ರಪ್ಚರ್ಗೆ ಎಫೆಕ್ಟ್ ಆಗ್ತಾ ಇರುತ್ತೆ, ಇಲ್ಲ ಪೈಲ್ಸ್ ತರ ಅವ್ರಿಗೆ ಬೆಳ್ಕೊಳ್ತಾ ಇರುತ್ತೆ. ಸೊ ಸಾಮಾನ್ಯವಾಗಿ ನಾವು ಪೈಲ್ಸ್ ಬಗ್ಗೆ ಹೇಳ್ಕೊಬೇಕಂತಂದ್ರೆ ಏನಿದು ಪೈಲ್ಸ್, ಫಿಶರ್ಸ್ ಅಂದ್ರೆ ಏನು, ಫಿಸ್ಟುಲಾ ಅಂದ್ರೆ ಏನು, ಈವನ್ ಪೇಷಂಟ್ಸ್ಗೂ ಕೂಡ ಒಂದು ಕ್ಲಾರಿಟಿ ಆಗಿರೋದಿಲ್ಲ. ಅವ್ರಿಗೆ ಬರೀ ಏನಿಲ್ಲ ಡಾಕ್ಟರ್, ಮೋಷನ್ ಪಾಸ್ ಮಾಡಿದಾಗ ಮಾತ್ರ ನೋವಿದೆ, ಇಲ್ಲ ಬ್ಲಡ್ ಬರ್ತಾ ಇದೆ, ಇಲ್ಲ ನವೆ ಆಗ್ತಾ ಇದೆ, ಇವೆಲ್ಲ ಮಾತ್ರನೇ ಅವರು ಹೇಳ್ತಾರೆ ಹೊರತು ಅವ್ರಿಗೆ ಗೊತ್ತಿರಲ್ಲ ಈ ಸಮಸ್ಯೆ ಏನಂತ ಹೇಳಿ. ಮೇನ್ಲಿ ಗ್ಯಾಸ್ಟ್ರಿಕ್ ಸಿಸ್ಟಮ್ ಅಲ್ಲಿ ಕಾಣುವಂತ ಸಮಸ್ಯೆ ಅಂದ್ರೆ ಬಾಯಿಂದ ಹಿಡಿದು ನಮಗೆ ಮೋಷನ್ ಪಾಸ್ ಮಾಡೋ ಜಾಗ ಪೂರ್ತಿಯ ನಾವು ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಟ್ರಾಕ್ಟ್ ಅಂತ ಹೇಳ್ತೀವಿ. ಏನೇ ಸಮಸ್ಯೆ ಇದರಲ್ಲಿ ಬಂದಾಗ ಅದರದ್ದು ಪ್ರಭಾವ ನಮಗೆ ಮೋಷನ್ ಅಲ್ಲಿ ಆಗಿರ್ಬೋದು, ಇಲ್ಲ ಏನಸ್ ಅಲ್ಲಿ ಅಂದ್ರೆ ಮೋಷನ್ ಪಾಸ್ ಮಾಡೋ ಜಾಗ ಇರಬಹುದು, ಇದನ್ನ ಏನಸ್ ಅಂತ ಹೇಳ್ತೀವಿ. ಸೊ ಏನಸ್ ಅಲ್ಲಿ ಸಮೇತ ಕೂಡ ನಮಗೆ ತೊಂದರೆಗಳನ್ನೊಂದು ಕಾಣಿಸಬಹುದು. ಸೊ ಸಾಮಾನ್ಯವಾಗಿ ನಾವು ಊಟ ತಿಂದದ ಮೇಲೆ ಅದು ಕ್ರಮೇಣವಾಗಿ ಕೆಳಗಡೆ ಹೋಗಿ ಹೊಟ್ಟೆ ಒಳಗಡೆ ಅರ್ಧ ಜೀರ್ಣ ಆಗಿ ನಂತರ ಚಿಕ್ಕ ಕರಳಲ್ಲಿ, ಅದರಿಂದ ದೊಡ್ಡ ಕರಳಲ್ಲಿ ಹೋಗಿ ನಂತರ ರೆಕ್ಟಮ್ ಅಂತ ತುದಿಗೆ ಹೋಗಿ ಏನಸ್ ಇಂದ ಆಚೆ ಬರಬೇಕಾಗಿರೋದೆ ಇದು ಗ್ಯಾಸ್ಟ್ರಿಕ್ ಸಿಸ್ಟಮ್ ಅಂತ ಹೇಳ್ಕೋಬಹುದು. ಇದರಲ್ಲಿ ಏನೇ ತೊಂದರೆ ಬಂದರೂ ಕೂಡ ಅದರದ್ದು ಎಫೆಕ್ಟ್ ಅನ್ನೋದು ಖಂಡಿತ ನಮಗೆ ಕೆಳಗಡೆ ಭಾಗದಲ್ಲಿನೂ ಕೂಡ ಬರಬಹುದು. ಸಾಕಷ್ಟು ಜನ ನಾನು ತಿಂತಾ ಇರೋದು ಊಟಕ್ಕೆ ಅದು ಏನ್ ಸಂಬಂಧ, ನನಗೆ ಗ್ಯಾಸ್ಟ್ರಿಕ್ ಸಿಸ್ಟಮ್ ಇದೆಯಲ್ಲ, ನನಗೆ ಯಾಕೆ ಪೈಲ್ಸ್ ಬರುತ್ತೆ ಇಂತ ಅನ್ಕೋತಾರೆ. ಡೆಫಿನೆಟ್ಲಿ ನಮ್ಮ ಜೀವನ ಶೈಲಿ, ನಾವು ತಿಂತಾ ಇರೋಂಥ ಆಹಾರ, ಒತ್ತಡ ಜೀವನ ಇರಬಹುದು, ನಿದ್ದೆ, ಸ್ಲೀಪ್ ಡಿಸ್ಟರ್ಬೆನ್ಸ್ ಇರಬಹುದು, ಇಂಥವೆಲ್ಲ ಕೂಡ ನಮ್ ಎಲ್ಲೋ ಒಂದ್ ಕಡೆ ನಮ್ಮ ಪೈಲ್ಸ್ಗೂ ಮೂಲ ಕಾರಣ ಅಂತಾನೆ ಹೇಳ್ಕೋಬಹುದು. ಸೊ ಈಗ ಪೈಲ್ಸ್ ವಿಷಯಕ್ಕೆ ಬಂದ್ರೆ, ಫಾರ್ ಎಕ್ಸಾಂಪಲ್ ವೆರಿಕೋಸ್ ಅನ್ನೋದು ಎಲ್ಲರೂ ನೋಡಿರ್ತೀವಿ. ಈ ರಕ್ತ ನಾಡಿಗಳು, ಉಬ್ಬಿದ್ದು ರಕ್ತ ನಾಡಿಗಳು ಕೆಳಗಡೆ ಭಾಗದಲ್ಲಿ, ಎಸ್ಪೆಷಲಿ ಕಾಲ್ ಭಾಗದಲ್ಲಿ ಕಂಡು ಬಂದಾಗ ವೆರಿಕೋಸ್ ಯಾವ ತರ ಅಂತ ಹೇಳ್ಕೋಬಹುದು. ಅದೇ ತರ ಮೋಷನ್ ಪಾಸ್ ಮಾಡೋ ಜಾಗದಲ್ಲಿ ಆ ನಾಡಿಗಳು ಉಬ್ಕೊಳ್ಳುತ್ತೆ, ವೇನ್ಸ್ ಗಳು ಉಬ್ಕೊಂಡು ನಮ್ಗೆ ಹೊರಗಡೆ ಕಂಡು ಬಂದಾಗ ಪೈಲ್ಸ್ ಅಂತ ಹೇಳ್ಬಹುದು. ಕೆಲವೊಬ್ಬರಿಗೆ ಒಂದರಿಂದ ಹಿಡಿದು ಮಲ್ಟಿಪಲ್ ಪೈಲ್ಸ್ ಕೂಡ ಇರ್ತಾ ಇರುತ್ತೆ. ಸೊ ಇದನ್ನ ನಾವು ಪೈಲ್ಸ್ ಅಂತ ಹೇಳ್ತೀವಿ. ಸಹಜವಾಗೂ ಯಾವುದೇ ವಯಸ್ಸಲ್ಲಿನೂ ಇದು ಬರ್ಬೋದು, ಅಂದ್ರೆ ಲೇಡೀಸ್ಗೆ ಬರಬಹುದು, ಜೆಂಟ್ಸ್ಗೆ ಬರಬಹುದು, ಮಕ್ಕಳಲ್ಲಿ ಸಮೇತ ಕೂಡ ಈ ಪೈಲ್ಸ್ ಅನ್ನೋದು ಬರಬಹುದು. ಬಟ್ ಫಿಶರ್ಸ್ ಅಂದ್ರೆ ಏನು? ಈಗ ಫಿಶರ್ಸ್ ವಿಷಯಕ್ಕೆ ಬಂದ್ರೆ, ಮೋಷನ್ಸ್ ಅನ್ನೋದು ಒಂದು ಸ್ಪಿಂಕ್ಟರ್ ತರ, ಅಂದ್ರೆ ಯಾವಾಗ್ಲೂ ಅದು ಓಪನ್ ಆಗಿ ಇರೋದಿಲ್ಲ. ಯಾವಾಗ ನಮ್ಗೆ ರೆಕ್ಟಮ್ ಅಲ್ಲಿ ಅಂದ್ರೆ ಆ ಕರಳು ತುದಿನಲ್ಲಿ ಫೀಸಸ್ ಅಂದ್ರೆ ಮೋಷನ್ ಕಂಟೆಂಟ್ ಏನಿರುತ್ತೆ, ಸ್ಟೂಲ್ಸ್ ಯಾವ್ದಂತ ಇರುತ್ತೆ, ಅದು ಬಂದು ಫುಲ್ ಆದಾಗ ನಮ್ಗೆ ಮೋಷನ್ ಹೋಗ್ಬೇಕಂತ ಸೆನ್ಸೇಷನ್ ಅನ್ಸ್ತಾ ಇರುತ್ತೆ. ಸೊ ಅದು ನಿಮಗೆ ಸ್ಪಿಂಕ್ಟರ್ ಅನ್ನೋದು ಓಪನ್ ಆದಾಗ ಮೋಷನ್ ಅನ್ನೋದು ನಾವು ಸುಲಭವಾಗಿ ಪಾಸ್ ಮಾಡ್ತಾ ಇರ್ತೀವಿ. ಬಟ್ ಆ ಸ್ಪಿಂಕ್ಟರ್ ಅನ್ನೋದು ಫೋಲ್ಡ್ಸ್ ತರ ಇರುತ್ತೆ, ತುಂಬಾ ಮೃದುವಾಗಿ ಇರುವಂತ ಚರ್ಮ ಅದು. ಬಟ್ ಏನಾಗುತ್ತೆ ಅಂದ್ರೆ ಕಾನ್ಸ್ಟಿಪೇಷನ್,
ಈಗ ಎಷ್ಟೊಂದು ಜನಕ್ಕೆ ದಿನ ಮೋಷನ್ ಹೋಗಕ್ ಆಗೋದಿಲ್ಲ, ಇಲ್ಲ ಕ್ಲಿಯರ್ ಆಗಿ ಮೋಷನ್ ಪಾಸ್ ಮಾಡಕ್ ಆಗೋದಿಲ್ಲ, ಇಲ್ಲ ನೀರ್ ಚೆನ್ನಾಗಿ ಕುಡಿಯೋದಿಲ್ಲ, ತುಂಬಾ ಹೊತ್ತು ಕೂತ್ಕೊಂಡೇ ಕೆಲಸ ಮಾಡ್ತಾ ಇರ್ತಾರೆ, ಹೀಟಿನ ಪದಾರ್ಥಗಳು ಹೆಚ್ಚಕ್ಕೆ ತಗೋತಾರೆ, ಪೀಚ್ ಪದಾರ್ಥಗಳು ತಗೊಳ್ಳೋದಿಲ್ಲ. ಇವೆಲ್ಲ ಕಾರಣಗಳಿಂದ ಏನಾಗುತ್ತೆ ಅಂದ್ರೆ ಮೋಷನ್ ತುಂಬಾ ಗಟ್ಟಿಯಾಗಿ ಪಾಸ್ ಮಾಡಬೇಕು ಅಂಡ್ ರೆಗ್ಯುಲರ್ ಆಗಿ ಪಾಸ್ ಮಾಡೋ ಅಭ್ಯಾಸ ಇಲ್ಲ ಅಂತಂದ್ರೆ ಡೆಫಿನೆಟ್ಲಿ ಆ ಮೋಷನ್ ಅಲ್ಲಿ ಇರುವಂತ ನೀರಿನ ಅಂಶ ಎಲ್ಲ ಅಬ್ಸರ್ವ್ ಆಗ್ಬಿಟ್ಟು ಮೋಷನ್ ತುಂಬಾ ಸ್ಟ್ರೆಸ್ ಆಗಿ ಕೂತ್ಕೋಬೇಕಾಗಿರುತ್ತೆ. ತುಂಬಾ ಜೋರಾಗಿ ಪ್ರೆಷರ್ ಹಾಕಿ ಕೂತ್ಕೊಂಡಾಗ ಆ ಸ್ಪಿಂಟರ್ ಯಾವ್ದು ಅಂತ ಇರುತ್ತೆ ಅದರಲ್ಲಿ ಕಂಡು ಬರುವಂತ ಕ್ರ್ಯಾಕ್ಸ್ ಅಂದ್ರೆ ಕಟ್ ಆಗಿರುತ್ತಲ್ಲ, ಆ ಕ್ರ್ಯಾಕ್ಸ್ ನಾವು ಫಿಶರ್ಸ್ ಅಂತ ಹೇಳ್ತೀವಿ. ಸಹಜವಾಗಿ ಫಿಶರ್ಸ್ ಅಲ್ಲಿ ಬ್ಲೀಡಿಂಗ್ ಅನ್ನೋದು ಬರ್ತಾ ಇರುತ್ತೆ, ಅಂದ್ರೆ ತುಂಬಾ ರಕ್ತ ಅನ್ನೋದು ಹೋಗ್ತಾ ಇರುತ್ತೆ. ಇನ್ನು ನೆಕ್ಸ್ಟ್ ಥರ್ಡ್ ಟೈಪ್ ಅಂತಂದ್ರೆ ಫಿಸ್ಚುಲಾ. ಇದು ಕೂಡ ಸಾಕಷ್ಟು ಜನ ಕೇಳಿರ್ತಾರೆ ಫಿಸ್ಚುಲಾ ಆಗಿದೆ ನಮ್ಗೆ ಅಂತ ಹೇಳಿ. ಈಗ ಮೋಷನ್ ಒಳಗಡೆ ಏನಂತ ತುದಿ ಪೈಪ್ ಇರುತ್ತಲ್ಲ, ತಾನಾಗಿ ಒಂದು ಜಾಗ ಅಂದ್ರೆ ಸಪರೇಟ್ ಆಗಿ ಇನ್ನೊಂದು ದ್ವಾರ ಮಾಡಿಕೊಂಡು ಮೋಷನ್ ಪಕ್ಕದಲ್ಲಿ ಒಂದು ಚಿಕ್ಕ ಗುಳ್ಳೆ ತರ ಆಗಿರುತ್ತೆ. ಆ ಗುಳ್ಳೆಯಿಂದ ಒಡ್ಕೊಂಡು ರಕ್ತ ಬರೋದಾಗಿರ್ಲಿ, ಕೀವು ಬರೋದಾಗಿರ್ಲಿ, ಇಲ್ಲ ಇನ್ಫೆಕ್ಟೆಡ್ ಆಗಿರುವಂತ ಕಂಟೆಂಟ್ ಏನಿರುತ್ತೆ ಅವೆಲ್ಲ ಕೂಡ ಅವ್ರಿಗೆ ಬರ್ತಾ ಇರುತ್ತೆ. ಸೊ ಪ್ರತಿ ಸಲ ಅವ್ರಿಗೆ ಇದು ಗೊತ್ತಿರಲ್ಲ, ಒಳಗಡೆಯಿಂದ ಇನ್ನೊಂದು ದ್ವಾರ ಆಗಿದೆ ಅನ್ನೋದು ಗೊತ್ತಿರಲ್ಲ. ಏನೋ ಒಂದು ಗುಳ್ಳೆ ಆಗಿದೆ, ನಮ್ಗೆ ಏನೋ ರಕ್ತ ಬರ್ತಾ ಇದೆ, ಕೀವು ಬರ್ತಾ ಇದೆ ಅನ್ನೋದು ಮಾತ್ರ ಅನ್ಕೋತಾರೆ ಹೊರತು ಇದು ಫಿಸ್ಟುಲಾ ಅಂತ ಅನ್ಕೊಳ್ಳೋದಿಲ್ಲ. ಸೊ ಈ 3 ಪ್ರಾಬ್ಲಮ್ ಕೂಡ ನಮ್ಗೆ ಒಟ್ಟಾರೆ ಮೇನ್ ಓವರ್ ಆಲ್ ಆಗಿ ನಮ್ಗೆ ಕೂತ್ಕೊಳ್ಳಕ್ಕೂ ನಿಂತ್ಕೊಳ್ಳಕ್ಕೂ ಎಲ್ಲಾ ರೀತಿಯಂತ ಆಕ್ಟಿವಿಟೀಸ್ಗೆ ತುಂಬಾ ತೊಂದರೆ ಕೊಡುವಂತಹ ಒಂದು ಸಮಸ್ಯೆ ಅಂತಾನೆ ನಾವು ಹೇಳ್ಕೋಬಹುದು. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ರಾಜು ಅಂತ ಮೇಡಮ್. ಡಾಕ್ಟರ್ ಇದ್ದಾರೆ ನಮ್ಮ ಜೊತೆ, ಮಾತಾಡಿ. ಹಲೋ ಹಲೋ, ಹೇಳಿ ರಾಜು ಅವರೇ, ತಮ್ಗೇನ್ ಸಮಸ್ಯೆ ಇದೆ? ಮೇಡಮ್ ಪೈಲ್ಸ್ ಪ್ರಾಬ್ಲಮ್ ಇತ್ತು ಮೇಡಮ್ ನಮಗೆ. ಓಕೆ, ತಮ್ಗೆ ಎಷ್ಟು ವಯಸ್ಸಪ್ಪ? ಈಗ 29 ಏಜ್ ಇದೆ ಮೇಡಮ್. 29 ಇಯರ್ಸ್. ಓಕೆ, ಮನೇಲಿ ಯಾರಿಗಾದ್ರೂ ಪೈಲ್ಸ್ ಪ್ರಾಬ್ಲಮ್ ಇದೆನಾ? ಯಾಕೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಪೈಲ್ಸ್ ಬಂದಿದೆ? ಹೌದು, ತಂದೆಯವ್ರಿಗೆ ಇತ್ತು ಪೈಲ್ಸ್. ಓಕೆ, ಎಷ್ಟು ವರ್ಷದಿಂದ ಈ ಪ್ರಾಬ್ಲಮ್ ಇದೆ ನಿಮ್ಗೆ? ಒಂದು 3-4 ಇಯರ್ಸ್ ಇಂದ ಇದೆ ಮೇಡಮ್. ಓಕೆ, ಏನೆಲ್ಲ ಲಕ್ಷಣಗಳಿದೆ ಅಂತ ಹೇಳ್ತೀರಾ? ನನಗೆ ಮೋಷನ್ಸ್ ಹೋಗ್ಬೇಕಾದ್ರೆ ತುಂಬಾ ಹಾರ್ಡ್ ಅನ್ಸುತ್ತೆ. Okay. ಇಲ್ಲಾಂದ್ರೆ ಔಟ್ಸೈಡ್ ಏನಾದ್ರು ಒಂದೊಂದ್ಸಲ ಫುಡ್ ಮಾಡೋದು, ಫುಡ್ ಎಲ್ಲ ತಿಂದಾಗ ತುಂಬಾ ಮೋಷನ್ಸ್ ಹೋಗೋದು, ತುಂಬಾ ಕಷ್ಟ, ರೂಢಿ ಆಗೋದು. ಓಕೆ, ಹಾರಿಬಲ್ ಅನ್ಸುತ್ತೆ ಮೇಡಮ್. ಬ್ಲೀಡಿಂಗು ಹೋಗ್ತಾ ಇದೆನಪ್ಪ? ಬ್ಲೀಡಿಂಗ್ ಏನಿಲ್ಲ ಮೇಡಮ್, ತುಂಬಾ ಕಷ್ಟ ಆಗುತ್ತೆ. ನನಗೆ ತುಂಬಾ ಹಾರ್ಡ್ ಹೋಗ್ತಿರೋದ್ರಿಂದ ನನಗೆ ಮೋಷನ್ಸ್ ಪ್ರೆಷರ್ ಕೊಟ್ಟು ಮಾಡೋದು. ಓಕೆ, ಬೇರೆ ಏನಾದ್ರು ಚಿಕಿತ್ಸೆ ತಗೊಂಡಿದ್ದೀರಾ, ಇಲ್ಲ ಏನಾದ್ರು ಡಾಕ್ಟರ್ಗೆ ತೋರಿಸಿದೀರಾ? ಹೌದು ಮೇಡಮ್, ಈಗಾಗಲೇ ನಾನು ತೋರಿಸಿದ್ದೀನಿ ಡಾಕ್ಟರ್ಸ್ಗೆ, ಟ್ರೀಟ್ಮೆಂಟ್ ಕೂಡ ಮಾಡಿದ್ದೀನಿ. 4 ಮಂತ್ ವರೆಗೂ ಕಂಟಿನ್ಯೂಸ್ ಆಗಿ ಅವ್ರು ಏನ್ ಹೇಳಿದ್ರೆ ಅದನ್ನ ಪ್ರೊಸೀಜರ್ ಮೇಂಟೈನ್ ಮಾಡ್ತಾರೆ. ಬಟ್ ನನ್ಗೇನು ಅದರಿಂದ ರಿಸಲ್ಟ್ ಸಿಕ್ಕಿಲ್ಲ ಮೇಡಮ್. ಓಕೆ, ನೋಡಿಪ್ಪ, ನೀವ್ ಹೇಳಿರೋ ಪ್ರಕಾರ ಅಂತೂ ನಿಮ್ಗೆ ಬ್ಲೈಂಡ್ ಪೈಲ್ಸ್ ಇದ್ದಂಗಿದೆಪ್ಪ. ಬಟ್ ಏನಂದ್ರೆ ಅದು ಎಕ್ಸಾಮಿನ್ ಮಾಡಿದ ನಂತರ ಗೊತ್ತಾಗುತ್ತೆ ನಮ್ಗೆ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳಿ. ಬಟ್ ಅಫ್ಕೋರ್ಸ್ ನೀವ್ ಹೇಳ್ದಂಗೆ ತುಂಬಾ ಸಫರ್ ಆಗ್ತಾ ಇದ್ದೀರಾ ಅಂತಂದ್ರೆ ನೀವು ಬೇರೆ ಕಡೆ ತೋರಿಸ್ಕೊಂಡಾಗ ಅದು ಡೆಫಿನೆಟ್ಲಿ ಸರ್ಜರಿ ಅಂತ ಹೇಳ್ತಾರೆ. ಸೊ ಯಾವುದೇ ರೀತಿ ಚಿಂತೆ ಏನು ಮಾಡಕ್ ಹೋಗ್ಬೇಡಿ. ಖಂಡಿತವಾಗ್ಲೂ ಹತ್ರದಲ್ಲಿ ಇರುವಂತ ನಮ್ಮ ಹೋಮಿಯೋಪತಿ ಶಾಖೆಗೆ ಒಂದ್ಸತಿ ಹೋಗಿ ಭೇಟಿ ಆಗಿ ಬಾ. ಒಂದ್ಸಲ ಎಕ್ಸಾಮಿನ್ ಮಾಡ್ತಾರೆ. ನಿಮ್ಗೆ ತುಂಬಾ ಚಿಕ್ಕ ವಯಸ್ಸಲ್ಲಿ ಬಂದಿರೋ ಕಾರಣದಿಂದ, ಯಾವ ಕಾರಣದಿಂದ ಬಂದಿದೆ, ಪ್ರತ್ಯೇಕವಾಗಿ ನಿಮ್ಗಂತಾನೆ ಚಿಕಿತ್ಸೆ ಅನ್ನೋದು ನಾವು ಪ್ಲಾನ್ ಮಾಡ್ತೀವಿ. ಓಕೆ, ಸೊ ಯಾವುದೇ ತರ ಮುಜುಗರ ಇಲ್ದೇನೆ ಅದನ್ನ ತೋರಿಸ್ಕೊಳ್ಳಿ. ಓಕೆ, ಸೊ ಹತ್ರದಲ್ಲಿ ಶಾಖಾ ನಮ್ಮ ಹೋಮಿಯೋಪತಿ ತುಂಬಾ ಇದೆ. ನಿಮ್ಗೆ ಹತ್ರ ಯಾವ್ದಿದೆ ಅಂತ ನೋಡ್ಕೊಂಡು ಹೋಗಿ ಒಂದ್ಸಲ ಹೋಗಿ ಭೇಟಿ ಆಗಿ. ಓಕೆ ಮೇಡಮ್, ಥ್ಯಾಂಕ್ ಯು. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಪ್ರತಿಯೊಂದು ಸಮಸ್ಯೆಗೆ ಡೆಫಿನೆಟ್ಲಿ ಲಕ್ಷಣಗಳಾಗಿರ್ಲಿ, ಸಿಂಪ್ಟಮ್ಸ್ ಆಗಿರ್ಲಿ, ಸೈನ್ಸ್ ಆಗಿರ್ಲಿ ಅನ್ನೋದು ಖಂಡಿತವಾಗ್ಲೂ ಇರುತ್ತೆ. ಕೆಲವೊಬ್ರು ಏನಂತಾರಂದ್ರೆ, ಡಾಕ್ಟರ್ ನಾವು ಆ ಏರಿಯಾನ ವಾಶ್ ಮಾಡುವಾಗ ನಮ್ಗೇನು ಕಾಣಿಸ್ತಾ ಇಲ್ಲ, ಸೊ ಮುಟ್ಟಿದ್ರೆ ಏನು ಗೊತ್ತಾಗ್ತಾ ಇಲ್ಲ, ಬಟ್ ಯಾಕೆ ವಾಶ್ ಪಾಸ್ ಮಾಡಿದಾಗೆಲ್ಲ ತುಂಬಾ ನೋವಾಗ್ತಾ ಇದೆ. ಇಲ್ಲ ಕೆಲವೊಬ್ಬರಿಗೆ ನೋವಿರುತ್ತೆ, ಕೆಲವೊಬ್ಬರಿಗೆ ನೋವಿರೋದಿಲ್ಲ, ಕೆಲವೊಬ್ಬರಿಗೆ ನವೆ ಇರುತ್ತೆ, ಅಂದ್ರೆ ಇಚ್ಚಿಂಗ್ ಇರುತ್ತೆ, ಕೆಲವೊಬ್ಬರಿಗೆ ಇರಿಟೇಷನ್ ಇರುತ್ತೆ, ಕೆಲವೊಬ್ಬರಿಗೆ ಗಾಜು ಪೀಸಸ್ ಚುಚ್ಕೊಂಡಂಗೆ ಇರುತ್ತೆ. ಇವೆಲ್ಲ ಸಿಂಪ್ಟಮ್ಸ್ ಇರಬಹುದು. ಇನ್ನು ಕೆಲವೊಬ್ಬರಿಗೆ ಬ್ಲೀಡಿಂಗ್ ಕೂಡ ಆಗುತ್ತೆ. ಸೊ ನಾವು ನಾರ್ಮಲ್ ಆಗಿ ಒಂದು ಮೊಳಕೆ ತರ ಬೆಳೆದಿರೋ ಅಂತಹ ಒಂದು ಸಮಸ್ಯೆನ ನಾವು ಪೈಲ್ಸ್ ಅಂತ ಹೇಳ್ತೀವಿ. ಇದು ಬ್ಲೀಡಿಂಗ್ ಆಗ್ತಾ ಇದ್ರೆ ಬ್ಲೀಡಿಂಗ್ ಪೈಲ್ಸ್ ಅಂತ ಹೇಳ್ಕೋಬಹುದು. ಇನ್ ಕೇಸ್ ಬ್ಲೀಡಿಂಗ್ ಆಗ್ಲಿಲ್ಲ ಅಂತಂದ್ರೆ ಬ್ಲೈಂಡ್ ಪೈಲ್ಸ್ ಅಂತ ಹೇಳ್ಕೋಬಹುದು. ಸಾಕಷ್ಟು ಜನ ನನ್ಗೆ ಏನು ಸಿಂಪ್ಟಮ್ಸ್ ಇಲ್ಲ ಡಾಕ್ಟರ್, ಬರೀ ಒಂದು ಮೊಳಕೆ ತರ ಬೆಳೆದಿದೆ, ಅದು ಒಂದಿತ್ತು ಈಗ 2 ಆಗಿದೆ. ಯಾಕಂದ್ರೆ ಡೆಫಿನೆಟ್ಲಿ ಯಾವ ಕಾರಣದಿಂದ ನಿಮ್ಗೆ ಆ ಪೈಲ್ ಅನ್ನೋದು ಬೆಳೆದಿರುತ್ತೆ, ಸೇಮ್ ಅದೇ ಕಾರಣದಿಂದ ನಿಮ್ಗೆ ಪೈಲ್ ಅನ್ನೋದು ಮಲ್ಟಿಪ್ಲೈ ಆಗ್ತಾ ಇರುತ್ತೆ. ಅಂದ್ರೆ ಸೈಜ್ ಇನ್ಕ್ರೀಸ್ ಆಗಬಹುದು, ಇಲ್ಲ ನಂಬರ್ ಆಫ್ ಪೈಲ್ಸ್ ಅನ್ನೋದು ಇನ್ಕ್ರೀಸ್ ಆಗಬಹುದು. ಬಟ್ ಅದು ನಂಬರ್ ಆಫ್ ಪೈಲ್ಸ್ ಇನ್ಕ್ರೀಸ್ ಆಗಿದೆ ಅಂತ ಹೇಳಿ ಚಿಕಿತ್ಸೆಗೆ ಬರ್ತಾ ಇರ್ತಾರೆ. ನೋವಿಲ್ಲ ಅಂತಂದ್ರೆ ಯಾವ ಪೇಷಂಟ್ ಕೂಡ ಡಾಕ್ಟರ್ ಹತ್ರ ಬರೋದಿಲ್ಲ. ಸೊ ಡೋಂಟ್ ನೆಗ್ಲೆಕ್ಟ್ ಇಟ್. ಏನೇ ಲಕ್ಷಣಗಳು ನಿಮ್ಗೆ ಆ ಜಾಗದಲ್ಲಿ ಕಾಣ್ತಾ ಇದ್ರು ನಮ್ಮ ಹೋಮಿಯೋಪತಿನಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಡೆಡಿಕೇಟೆಡ್ ಡಾಕ್ಟರ್ಸ್ ಇರ್ತಾರೆ, ಬಂದು ನೀವು ತೋರಿಸ್ಕೋಬಹುದು. ಲೇಡೀಸ್ ಪೇಷಂಟ್ಸ್ಗೆ ಲೇಡೀಸ್ ಡಾಕ್ಟರ್ಸ್ ಇದ್ದಾರೆ, ಜೆಂಟ್ಸ್ ಪೇಷಂಟ್ಸ್ಗೆ ಜೆಂಟ್ಸ್ ಡಾಕ್ಟರ್ ಇದ್ದಾರೆ. ಥರ ಎಕ್ಸಾಮಿನ್ ಮಾಡಿ ಫಸ್ಟ್ ಆಫ್ ಆಲ್ ಅವ್ರ ಪ್ರಾಬ್ಲಮ್ ಯಾವ ಸ್ಟೇಜ್ ಅಲ್ಲಿ ಇದೆ ಅನ್ನೋದು ತಿಳ್ಕೊಬೇಕಾಗಿರುತ್ತೆ. ಯಾಕಂದ್ರೆ ಪೈಲ್ಸ್ ಅಲ್ಲಿ
ಇದರಲ್ಲಿ ಕೂಡ ತುಂಬಾ ಗ್ರೇಡ್ಸ್ ಇರುತ್ತೆ. ಕೆಲವೊಬ್ಬರಿಗೆ ಇಂಟರ್ನಲ್ ಪೈಲ್ಸ್ ಇರ್ಬೋದು, ಅಂದ್ರೆ ಒಳಗಡೆಗೆ ಮಾತ್ರ ಆ ನಾಡಿಗಳು ಉಬ್ಕೊಂಡಿರುತ್ತೆ, ಹೊರಗಡೆಗೆ ಏನೂ ಇರಲ್ಲ. ಸೊ ಅಂಥದ್ರಲ್ಲಿ ಕೂಡ ನಾವು ಎಕ್ಸಾಮಿನ್ ಮಾಡಬಹುದು, ಬಟ್ ಅದು ತುಂಬಾ ಇಂಟೀರಿಯರ್ ಆಗಿದ್ರೆ ಮಾತ್ರ ಏನಾದ್ರೂ ಕೊಲೊನೋಸ್ಕೋಪಿಗೆ ಇಲ್ಲ ಬೇರೆ ಇನ್ವೆಸ್ಟಿಗೇಷನ್ಸ್ಗೆ ನಾವು ರೆಫರ್ ಮಾಡಬಹುದು. ಬಟ್ ಎಕ್ಸ್ಟರ್ನಲ್ ಪೈಲ್ಸ್ ನಮ್ಗೆ ಏನಾದ್ರೂ ಇದ್ರೆ ಡೆಫಿನೆಟ್ಲಿ ಅದನ್ನ ಎಕ್ಸಾಮಿನ್ ಮಾಡಿ ಸರ್ಜರಿ ಇಲ್ದೇನೆ, ಸೈಡ್ ಎಫೆಕ್ಟ್ಸ್ ಇಲ್ದೇನೆ ನಮ್ಮ ಹೋಮಿಯೋಪತಿನಲ್ಲಿ ಕೊಡುವಂತ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಇಂದ ಡೆಫಿನೆಟ್ಲಿ ಪೈಲ್ಸ್ ಕೂಡ ನಾವು ಗುಣಪಡಿಸ್ಕೋಬಹುದು. ಇನ್ನೊಂದು ಫಿಶರ್ ವಿಷಯಕ್ಕೆ ಬಂದ್ರೆ ಕ್ರ್ಯಾಕ್ಸ್. ಜಸ್ಟ್ ಇಮ್ಯಾಜಿನ್ ಮಾಡಿ, ನಿಮ್ ಚರ್ಮದ ಮೇಲೆ ಒಂದು ಚಿಕ್ಕ ಗಾಯ ಆಗಿರುತ್ತೆ, ಅದು ಎಷ್ಟೇ ಡೀಪರ್ ಇದ್ರೂ ಸೂಪರ್ಫಿಷಿಯಲ್ ಇದ್ರೂ ನಮ್ಗೆ ಇನ್ ಕೇಸ್ ಮುಟ್ಟಿಲ್ಲ ಅಂದ್ರೂ ಕೂಡ ಅದು ತುಂಬಾ ನೋವು ಕೊಡ್ತಾ ಇರುತ್ತೆ, ಅದು ವಾಸಿ ಆಗಕ್ಕೂ ತುಂಬಾ ಸಮಯ ತಗೊಳ್ತಾ ಇರುತ್ತೆ. ಅಂತದ್ರಲ್ಲಿ ಫಿಶರ್ಸ್ ಬಂದ್ಬಿಟ್ಟು ನಮ್ಗೆ ಮೋಷನ್ ಪಾಸ್ ಮಾಡೋ ಜಾಗದಲ್ಲಿ ಕ್ರ್ಯಾಕ್ಸ್ ಇದ್ದಾಗ ನಾವು ಡೆಫಿನೆಟ್ಲಿ ಪ್ರತಿದಿನ ಮೋಷನ್ ಹೋಗ್ಲೇಬೇಕು, ಪ್ರೆಷರ್ ಕ್ರಿಯೇಟ್ ಆಗ್ಲೇಬೇಕು. ಅಂತದ್ರಲ್ಲಿ ಆ ಕ್ರ್ಯಾಕ್ಸ್ ಅನ್ನೋದು ಪ್ರತಿ ಸಲ ವಾಸಿ ಆಗಕ್ಕೆ ಪ್ರಯತ್ನ ಆಗೋವಾಗ ಪ್ರತಿ ಸಲ ಓಪನ್ ಆಗುತ್ತೆ, ಪ್ರತಿ ಸಲ ಅದು ಮತ್ತೆ ರಿಅಕರ್ ಆಗ್ತಾ ಇರುತ್ತೆ. ಸೊ ಎಷ್ಟೊಂದು ಜನ ಇದಕ್ಕೂ ಕೂಡ ಸರ್ಜರಿ ಮಾಡ್ಕೋತಾ ಇರ್ತಾರೆ. ಸರ್ಜರಿ ಇಸ್ ನಾಟ್ ದ ಸೊಲ್ಯೂಷನ್, ಯಾಕಂದ್ರೆ ಸುತ್ತಮುತ್ತ ನಮ್ಗೆ ಫೋಲ್ಡ್ಸ್ ಇರುತ್ತೆ. ಒಂದ್ ಫೋಲ್ಡ್ ಅಲ್ಲಿ ಕ್ರ್ಯಾಕ್ ಆಗಿದೆ ಅಂತ ಹೇಳಿ ಸರ್ಜರಿ ಮಾಡಿಸ್ಕೊಂಡು ಮತ್ತೆ ಬೇರೆ ಫೋಲ್ಡ್ ಅಲ್ಲಿ ಕೂಡ ಕ್ರ್ಯಾಕ್ಸ್ ಆಗಬಹುದು. ಸೊ ಮೂಲ ಕಾರಣ ಏನಿದೆ, ಫಿಶರ್ಸ್ ಯಾಕೆ ಬಂದಿದೆ ಅವ್ರಿಗೆ, ಇದು ಕರೆಕ್ಟ್ ಆಗಿ ತಿಳ್ಕೊಂಡು ಅದಕ್ಕೆ ಚಿಕಿತ್ಸೆ ಕೊಟ್ಟಾಗ ಮಾತ್ರ ನಾವು ಇದಕ್ಕೆ ಕರೆಕ್ಟ್ ಆಗಿ ಪರಿಹಾರ ಅನ್ನೋದು ಕಂಡ್ಕೋಬಹುದು. ಅಂಡ್ ಫಿಸ್ಚುಲಾ, ಆಸ್ ಐ ಸೆಡ್, ಫಿಸ್ಚುಲಾ ಅನ್ನೋದು ಒಳಗಡೆಯಿಂದಾನೇ ಬೇರೆ ದ್ವಾರ ಆಗಿದೆ. ಡೆಫಿನೆಟ್ಲಿ ಯಾರಿಗೂ ಕೂಡ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಈ ಪ್ರಾಬ್ಲಮ್ ಅಷ್ಟು ಮಟ್ಟಿಗೆ ಹೋಗಿರಲ್ಲ, ಅದಕ್ಕಿಂತ ಮೊದಲೇನೆ ಕೆಲವೊಂದು ಲಕ್ಷಣಗಳು ನಿಮ್ಗೆ ಕಂಡು ಬರ್ತಾ ಇರುತ್ತೆ. ಪ್ರತಿ ಸಲ ಮೋಷನ್ ತುಂಬಾ ಹಾರ್ಡ್ ಆಗಿ ಹೋಗ್ಬೇಕು, ಇಲ್ಲ ಮೋಷನ್ ತುಂಬಾ ಗಟ್ಟಿಯಾಗಿದೆ, ಹೋಗೋ ಜಾಗದಲ್ಲಿ ಅಂದ್ರೆ ಮೋಷನ್ ಪಾಸ್ ಮಾಡಿದ ನಂತರ ತುಂಬಾ ನೋವು ಬರ್ತಾ ಇದೆ, ಇಲ್ಲ ನೆವೆ ಆಗ್ತಾ ಇದೆ, ಇಲ್ಲ ತುಂಬಾ ಗ್ಯಾಸ್ ಹೋಗ್ತಾ ಇದೆ. ಬರೀ ಮೋಷನ್ ಗಟ್ಟಿ ಹೋಗುವಾಗ ಮಾತ್ರನೇ ಅಲ್ಲ, ಸಾಕಷ್ಟು ಜನಿಗೆ IBS ಅಂತ ಒಂದು ಸಮಸ್ಯೆ ಅಂದ್ರೆ ಇರಿಟಬಲ್ ಬಾವಲ್ ಸಿಂಡ್ರೋಮ್. ಇವರಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಟೆನ್ಷನ್ ತಗೊಂಡು ಪದೇ ಪದೇ ಮೋಷನ್ ಅನ್ನೋದು ಪಾಸ್ ಮಾಡ್ತಾ ಇರ್ತಾರೆ, ಅಂದ್ರೆ ಲೂಸ್ ಮೋಷನ್ಸ್ ಕೂಡ ಆಗ್ತಾ ಇರುತ್ತೆ. ಸೊ ನಾವ್ ಈಗ ಯೋಚನೆ ಮಾಡ್ಬೇಕು, ಲೂಸ್ ಮೋಷನ್ ಕಂಟಿನ್ಯೂಸ್ ಆಗಿ ಆಗೋ ಅವರಲ್ಲಿ ಕೂಡ ನಾವಿಂತ ಪೈಲ್ಸ್, ಫಿಶರ್ಸ್ ಅಂಡ್ ಫಿಸ್ಟುಲಾ ಅನ್ನೋಂಥ ಸಮಸ್ಯೆ ಕೂಡ ನೋಡ್ಬೋದು. ಸೊ ಅದು ಯಾವುದೇ ಸಮಸ್ಯೆ ಆಗಿರ್ಲಿ, ಅದು ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲೇ ಕಂಡಿಡಿದು ನಿಮ್ಗೆ ಏನೇ ಡೌಟ್ ಇದ್ರೂ ಪರವಾಗಿಲ್ಲ, ಹತ್ರದಲ್ಲಿರುವಂತ ನಮ್ಮ ಹೋಮಿಯೋಪತಿ ಶಾಖೆಗೆ ಒಂದ್ಸತಿ ಹೋಗಿ ಭೇಟಿ ಆಗಿ ಡಾಕ್ಟರ್ ಕಡೆಯಿಂದ ಎಕ್ಸಾಮಿನ್ ಮಾಡಿಸ್ಕೊಂಡು ಡೆಫಿನೆಟ್ಲಿ ಯಾವುದೇ ಸ್ಟೇಜ್ ಅಲ್ಲಿ ಆಗಿರಬಹುದು ಅದನ್ನ ನಾವು ಗುಣಪಡಿಸ್ಕೋಬಹುದು. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ ನಿಮ್ಮ ಹೆಸರು? ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಧರ್ಮೇಗೌಡ ಅಂತ ಮೇಡಮ್. ಡಾಕ್ಟರ್ ಇದ್ದಾರೆ ನಮ್ ಜೊತೆ, ಮಾತಾಡಿ. ಹಲೋ, ಹೇಳಿ ಧರ್ಮೇಗೌಡ ಅವರೇ, ತಮ್ಗೆ ಏನ್ ಸಮಸ್ಯೆ ಇದೆ? ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ, ಏನ್ ಪ್ರಾಬ್ಲಮ್ ಇದೆ? ಮೇಡಮ್, ಆಕ್ಚುಲಿ ನನ್ನ ಹೆಲ್ತಿಗೆ ಸ್ವಲ್ಪ ಮೋಷನ್ ಮಾಡ್ಲಿಕ್ಕೆ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತಾರೆ. ಒಂದು ವರ್ಷದಿಂದ ಇದೆ ಅಂತ, ಒಂದು ವರ್ಷದಿಂದ ಇದೆ ಸಮಸ್ಯೆ ಅವ್ರಿಗೆ. ಓಕೆ. ಬೇರೆ ಕಡೆಲ್ಲ ಕೂಡ ಡಾಕ್ಟರ್ನೆಲ್ಲ ಕನ್ಸಲ್ಟ್ ಮಾಡಿದ್ವಿ, ಅವರು ಆಪರೇಷನ್ಸ್ ಕೂಡ ಮಾಡ್ಬೇಕು ಅಂತ ಹೇಳಿದ್ರು ಮೇಡಮ್ ಅವರು. ಓಕೆ. ಬಟ್ ನನ್ನ ಹೆಂಡತಿ ಆಪರೇಷನ್ ಮಾಡಿಸ್ತೀನಿ ಬಾರೆ ಅಂತ ಕರೆದೆ, ಬಟ್ ಆಪರೇಷನ್ ಮಾಡಿಸ್ಕೊಳ್ಳಿಕ್ಕೆ ಸ್ವಲ್ಪ ಭಯ ಆಗಿ ಎದುರುತ್ತಾ ಇದಾರೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಎಷ್ಟಪ್ಪ ನಿಮ್ ಹೆಂಡತಿಗೆ ವಯಸ್ಸು? ಅವ್ರಿಗೆ 24 ವರ್ಷ ಮೇಡಮ್. 24 ವರ್ಷ, ತುಂಬಾ ಚಿಕ್ಕ ವಯಸ್ಸು. ಮಕ್ಳಿದಾರ ನಿಮ್ಗೆ? ಹೌದು ಮೇಡಮ್. ಮೋಸ್ಟ್ಲಿ ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ನಾರ್ಮಲ್ ಆಗಿ ಲೇಡೀಸ್ಗೆ ಈ ಡೆಲಿವರಿ ಟೈಮ್ ಅಲ್ಲೇ ಸಹಜವಾಗಿ ಪೈಲ್ಸ್ ಅನ್ನೋದು ಬರ್ತಾ ಇರುತ್ತೆ. ಸೊ ನನ್ನ ಪ್ರಕಾರ ಅಂತೂ ನಿಮ್ ವೈಫ್ಗೆ ಡೆಫಿನೆಟ್ಲಿ ಡೆಲಿವರಿ ನಿಂದಾನೇ ಅವ್ರಿಗೆ ಈ ಪೈಲ್ಸ್ ಅನ್ನೋದು ಬೆಳೆದಿರುತ್ತಮ್ಮ. ಆಲ್ರೆಡಿ ಸರ್ಜರಿ ಹೇಳಿದಾರೆ ಅಂತಂದ್ರೆ ಖಂಡಿತವಾಗ್ಲೂ ಅದು ಗ್ರೇಡ್ 3 ನಲ್ಲೂ ಇಲ್ಲ ಗ್ರೇಡ್ 4 ಅಲ್ಲಿ ಇರಬಹುದು. ಸೊ ನಿಮ್ ವೈಫ್ಗೆ ಹೇಳಿ ಸರ್ಜರಿ ಏನು ಅವಶ್ಯಕತೆನೂ ಬೇಡ, ನೀವು ಕೂಡ ಅವ್ರನ್ನ ಸರ್ಜರಿಗೆ ಕರ್ಕೊಂಡು ಹೋಗೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ನಮ್ಮ ಹೋಮಿಯೋಪತಿನಲ್ಲಿ ತುಂಬಾ ಅಂದ್ರೆ ಅಡ್ವಾನ್ಸ್ಡ್ ಆಗಿ ನಾವು ಟ್ರೀಟ್ಮೆಂಟ್ ಅನ್ನೋದು ಕೊಡ್ತಾ ಇರ್ತೀವಿ. ಅವ್ರಿಗೆ ಹೇಳಿ, ನಮ್ಮ ಹೋಮಿಯೋಪತಿನಲ್ಲಿ ಲೇಡೀಸ್ ಡಾಕ್ಟರ್ ಎಲ್ಲಾ ಕಡೆ ಇದ್ದಾರೆ, ಸೊ ಯಾವುದೇ ತರ ತೊಂದರೆ ಇಲ್ದೇನೆ ಬಂದು ತೋರ್ಸ್ಕೊಳಕ್ ಹೇಳಿ. ಅವರು ಪೈಲ್ಸ್ ಬಂದಿರೋದಕ್ಕೆ ಏನ್ ಕಾರಣ ಇದೆ, ಏನಾದ್ರೂ ಥೈರಾಯ್ಡ್ ಇದೆನಾ, ಇಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ ಏನಾದ್ರೂ ಇದೆನಾ, ಕರೆಕ್ಟ್ ಆಗಿ ಅದನ್ನ ನೋಡ್ಕೊಂಡು ಯಾವ ತರ ಆಹಾರ ಕ್ರಮ ಫಾಲೋ ಮಾಡ್ಬೇಕು ಅನ್ನೋದು ಕೂಡ ನಿಮ್ಗೆ ಅಡ್ವೈಸ್ ಮಾಡ್ತೀವಿ. ಅದ್ರ ಜೊತೆಗೆ ಅವ್ರಿಗಿರೋ ಪ್ರಾಬ್ಲಮ್ಗೂ ಕೂಡ ಶಾಶ್ವತ ಪರಿಹಾರ ಅನ್ನೋದು ಸಿಗುತ್ತೆ. ಸೊ ನೀವು ನಿಮ್ ವೈಫ್ ನ ಕರ್ಕೊಂಡು ಹೋಗಿ ಹತ್ರದಲ್ಲಿ ಇರೋ ನಮ್ಮ ಹೋಮಿಯೋಪತಿ ಶಾಖೆಗೆ ಒಂದ್ಸತಿ ಹೋಗಿ ಭೇಟಿ ಆಗಿ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮೇಡಮ್, ಇಷ್ಟೊತ್ತು ನಾವು ಪೈಲ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ, ಬಟ್ ಈ ಪೈಲ್ಸ್ ಜನರಲಿ ಬರ್ಲಿಕ್ಕೆ ಕಾರಣಗಳೇನು? ಮೇನ್ಲಿ ಕಾಸಸ್ ಅಂತ ನಾವು ಹೇಳ್ಬೇಕಂದ್ರೆ ಬರೀ ಪೈಲ್ಸ್, ಫಿಶರ್, ಫಿಸ್ಟುಲಾ ಮಾತ್ರನೇ ಅಲ್ಲ, ಎಲ್ಲಾ ರೀತಿ ಕಾಯಿಲೆಗಳಿಗೂ ನಾವು ಹೇಳೋದು ಜೀವನ ಶೈಲಿ. ಯಾಕಂದ್ರೆ ಒಂದ್ ಕಾಲದಲ್ಲಿ ತುಂಬಾ ಜಾಸ್ತಿ ಫಿಸಿಕಲ್ ಆಕ್ಟಿವಿಟೀಸ್ ಇರ್ತಾ ಇತ್ತು. ಸೊ ಫುಡ್ ಈಟಿಂಗ್ ಹ್ಯಾಬಿಟ್ಸ್ ಕೂಡ ತುಂಬಾ ಹೆಲ್ದಿಯಾಗಿ ಇರ್ತಾ ಇತ್ತು. ಅದ್ರ ಜೊತೆಗೆ ಮ್ಯಾಚ್ ಆಗ್ತಾ ಇತ್ತು. ಅಂದ್ರೆ ಸೌತ್ ಅಲ್ಲಿ ತುಂಬಾ ರೈಸ್ ತಿಂತಾ ಇದ್ರು ಕೂಡ ಅದಕ್ಕೆ ತಕ್ಕಂಗೆ ಡೆಫಿನೆಟ್ಲಿ ಫಿಸಿಕಲ್ ಆಕ್ಟಿವಿಟೀಸ್ ಕೂಡ ತುಂಬಾ ಆಕ್ಟಿವ್
ಆಕ್ಟಿವ್ ಆಗಿದ್ರು. ಬಟ್ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗ್ಬಿಟ್ಟಿದೆ. ಬರೀ ಲೈಫ್ ಸ್ಟೈಲ್ ಒಂದೇ ಅಲ್ಲ, ಬೇರೆ ರೀತಿಯಂತ ಕಾಯಿಲೆಗಳು ಕೂಡ. ಸೊ ದೇಹ ಅನ್ನೋದು ಯಾವ ತರ ಅಂದ್ರೆ ಒಂದು ಫಂಕ್ಷನ್ ಡಿಸ್ಟರ್ಬ್ ಆಯ್ತು ಅಂತಂದ್ರೆ ಆಟೋಮ್ಯಾಟಿಕ್ಲಿ ಅದರದ್ದು ಪ್ರಭಾವ ಬೇರೆ ಕಡೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಇವತ್ತೇನಾದ್ರೂ ಸರಿಯಾಗಿ ನೀರು ಕುಡ್ದಿಲ್ಲ ಅಂತಂದ್ರೆ ನಾವು ಯಾವುದೇ ತರ ಊಟ ತಿಂದಿರ್ಲಿ ಅದು ಕರೆಕ್ಟ್ ಆಗಿ ಜೀರ್ಣ ಆಗೋದಿಲ್ಲ. ಮೋಷನ್ ಡೆಫಿನೆಟ್ಲಿ ಹಾರ್ಡ್ ಸ್ಟೂಲ್ಸ್ಗೆ ಕನ್ವರ್ಟ್ ಆಗುತ್ತೆ, ಅದರಿಂದ ಪ್ರೆಷರ್ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಇಸ್ ದ ರೀಸನ್. ಸೊ ಅದೇ ತರ ನಮ್ಗೆ ಇನ್ನೂ ರೀಸನ್ಸ್ ತಗೋಬೇಕಂದ್ರೆ ಸೆಡೆಂಟ್ರಿ ಲೈಫ್ ಸ್ಟೈಲ್. ಈಗ ಒಂದ್ ಕಡೆ ಹೋಗಿ ಕೂತ್ಕೊಂಡು ಕೆಲಸ ಮಾಡಕ್ ಶುರು ಮಾಡ್ಬಿಟ್ರೆ ಎದ್ದೇಳೋದೇ ಇಲ್ಲ, ಬರೀ ಬ್ರೇಕ್ಸ್ ತಗೊಳಕ್ಕೆ ಮಾತ್ರನೇ ಎದ್ದಿರ್ತಾರೆ. ಸೊ ಇಂಥದ್ರಲ್ಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಮಾಡೋದ್ರಿಂದ ಏನಾಗ್ತಾ ಇದ್ದಾರೆ, ಕೂತೇ ಜಾಗದಲ್ಲಿ ಕಂಟಿನ್ಯೂಸ್ ಆಗಿ ಕೂತು ಆ ಏನಲ್ ಏರಿಯಾದಲ್ಲಿ ನಮ್ಗೆ ಒಂದು ಪ್ರೆಷರ್ ಕ್ರಿಯೇಟ್ ಆಗಿ ಕೂಡ ನಮ್ಗೆ ಪ್ರಾಬ್ಲಮ್ಸ್ ಅನ್ನೋದು ಬರ್ಬೋದು. ಇನ್ನೊಂದು ಮೋಸ್ಟ್ ಕಾಮನೆಸ್ಟ್ ರೀಸನ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್. ಇನ್ನು ಕೆಲವರಿಗೆ ಅಭ್ಯಾಸಗಳು ಅಂದ್ರೆ ಸ್ಮೋಕಿಂಗ್ ಇರಬಹುದು, ಡ್ರಿಂಕಿಂಗ್ ಇರಬಹುದು. ಇಂಥ ಅಭ್ಯಾಸಗಳಿದ್ದಾಗ ಡೆಫಿನೆಟ್ಲಿ ಆ ಹೊಟ್ಟೆ ಒಳಗಡೆ ಇರುವಂತ ಗ್ಯಾಸ್ಟ್ರಿಕ್ ಲೈನಿಂಗ್ ಏನಾಗುತ್ತೆ, ಸೌದೋಗ್ಬಿಡುತ್ತೆ. ಅದರಿಂದ ಜೀರ್ಣ ಶಕ್ತಿ ಅನ್ನೋದು ತುಂಬಾ ಕಡಿಮೆ ಆಗಿ ಅವ್ರಿಗೆ ಫುಡ್ ತುಂಬಾ ನಿಧಾನಕ್ಕೆ ಜೀರ್ಣ ಆಗ್ತಾ ಇರುತ್ತೆ ಅಂಡ್ ಇಂಡೈಜೆಷನ್ ಎಲ್ಲ ಆಗ್ಬಿಟ್ಟು ಅದರಿಂದ ಕೂಡ ಅವ್ರಿಗೆ ಪೈಲ್ಸ್ ಅನ್ನೋದು ಬರ್ತಾ ಇರುತ್ತೆ. ಸೊ ದಟ್ ಈಸ್ ಅ ಮೇನ್ ರೀಸನ್. ನಾವು ಸ್ಟೂಲ್ ಕನ್ಸಿಸ್ಟೆನ್ಸಿ ಒಂದೇ ಅಲ್ಲ, ನಾವು ಬಾಯಿಂದ ತಿಂತಾ ಇರೋಂಥ ಊಟ ಕೂಡ ಎಷ್ಟು ಹೆಲ್ದಿ ಆಗಿದೆ, ಜೊತೆಗೆ ನಮ್ಮ ಲೈಫ್ ಸ್ಟೈಲ್ ಹೇಗಿದೆ. ಕರೆಕ್ಟ್ ಆಗಿ ನಿದ್ದೆ ಮಾಡಬೇಕು. 8 hours ಆಫ್ ಸ್ಲೀಪ್ ನಮಗೆ ಹೆಲ್ದಿಯಾಗಿ ಇರಬೇಕು. ನೈಟ್ ಶಿಫ್ಟ್ಸ್ ಇತ್ತೀಚೆಗೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಚಿಕ್ಕ ಚಿಕ್ಕ ವಿಷಯಕ್ಕೂ ತುಂಬಾ ಜಾಸ್ತಿ ಸ್ಟ್ರೆಸ್ ತಗೋತಾ ಇದ್ದಾರೆ. ಅದು ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಇಲ್ಲ ಮಧ್ಯ ಏಜ್ ಅವರಾಗಿರ್ಬೋದು. ಸೊ ತುಂಬಾ ಸ್ಟ್ರೆಸ್ ತುಂಬಾ ಜಾಸ್ತಿ ತಗೊಂಡು ಜಂಕ್ ಈಟಿಂಗ್ ಹ್ಯಾಬಿಟ್ಸ್ ಈಗ ಎಲ್ಲೋ ತುಂಬಾ ಕಡಿಮೆ ಇದೆ. ಎಸ್ಪೆಷಲಿ ಮಕ್ಕಳಾಗಿರ್ಬೋದು, ಮನೆ ಊಟ ತಿನ್ನೋದಕ್ಕೆ ತುಂಬಾ ಹಿಂದೆ ಮುಂದೆ ನೋಡ್ತಾರೆ. ಬಟ್ ಆಚೆ ಹೋಗಿ ಪಿಜ್ಜಾ, ಬರ್ಗರ್ಸ್, ಜಂಕ್ ಫುಡ್ಸ್, ಎಣ್ಣೆದಲ್ಲಿ ಕರ್ದಿರೋ ಅಂತ ಊಟ, ನಾನ್ ವೆಜ್ ತುಂಬಾ ಹೆಚ್ಚಾಗಿ ತಗೊಳ್ಳೋದು, ಇವೆಲ್ಲ ಊಟದಿಂದ ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ಗ್ಯಾಸ್ಟ್ರಿಕ್ ಸಿಸ್ಟಮ್ ಅನ್ನೋದು ಖಂಡಿತವಾಗ್ಲೂ ಎಫೆಕ್ಟ್ ಆಗ್ತಾ ಇದೆ. ಒಂದಾದ್ರೂ ಒಂದು ಸಮಯದಲ್ಲಿ ತಿನ್ನೋದ್ರಲ್ಲಿ ತಪ್ಪೇನಿಲ್ಲ, ಬಿಕಾಸ್ ನಮಗೂ ತಿನ್ಬೇಕಂತ ಆಸೆ ಆಗುತ್ತೆ. ಬಟ್ ಅದನ್ನೇ ನಾವು ರೂಢಿ ಮಾಡಿಕೊಂಡು ನಮ್ಮ ಗ್ಯಾಸ್ಟ್ರಿಕ್ ಸಿಸ್ಟಮ್ ನ ಹಾಳು ಮಾಡ್ತಾ ಇದೀವಿ. ಪೌಷ್ಟಿಕ ಆಹಾರ ಅಂದ್ರೆ ಎಲ್ಲ ರೀತಿಯಂತ ಒಂದು ಕಂಟೆಂಟ್ಸ್ ಕರೆಕ್ಟ್ ಆಗಿರ್ಬೇಕು. ಅಂದ್ರೆ ಮೇಲಿ ಕಾರ್ಬೋಹೈಡ್ರೇಟ್ಸ್. ಸೊ ನಾವು ಕಾರ್ಬೋಹೈಡ್ರೇಟ್ಸ್ ಕರೆಕ್ಟ್ ಆಗಿ ಪ್ರಮಾಣದಲ್ಲಿ ತಗೋಬೇಕು, ಪ್ರೋಟೀನ್ಸ್ ಪ್ರಮಾಣದಲ್ಲಿ ಇರಬೇಕು, ವೈಟಮಿನ್ಸ್ ಅಂಡ್ ಮಿನರಲ್ಸ್ ಪ್ರಮಾಣ ಇರಬೇಕು, ಅದೇ ತರ ನೀರಿನ ಅಂಶ. ಸೊ ಇವೆಲ್ಲ ಏಜಿಗೆ ತಕ್ಕಂಗೆ ಈ ಕಂಟೆಂಟ್ಸ್ ಎಲ್ಲ ನಾವು ಕರೆಕ್ಟ್ ಪ್ರಮಾಣದಲ್ಲಿ ತಗೊಳ್ಳೋದಾದ್ರೆ ಡೆಫಿನೆಟ್ಲಿ ಬರೀ ಈ ಪೈಲ್ಸ್ ರಿಲೇಟೆಡ್ ಇಲ್ಲ, ಬರೀ ಏನಸ್ ರಿಲೇಟೆಡ್ ಪ್ರಾಬ್ಲಮ್ ಒಂದೇ ಅಲ್ಲ, ಎಲ್ಲಾ ರೀತಿಯಂತ ಸಮಸ್ಯೆಗಳು ಕೂಡ ನಾವು ಡೆಫಿನೆಟ್ಲಿ ಒಂದು ಪ್ರಿವೆಂಟ್ ಮಾಡುವಂತ ಸಾಧ್ಯತೆ ಇರುತ್ತೆ. ಇನ್ನೊಂದು ಮುಖ್ಯವಾದಂತ ಕಾರಣ ನಾವು ಹೇಳ್ಬೇಕಂದ್ರೆ ಎಸ್ಪೆಷಲಿ ಲೇಡೀಸ್ ಅಲ್ಲಿ ಮುಖ್ಯವಾದಂಥದ್ದು, ಲೇಡೀಸೇ ಈ ಸಮಸ್ಯೆ ಹೇಳ್ಕೊಳ್ಳಕ್ಕೆ ತುಂಬಾ ಹಿಂದೆ ಮುಂದೆ ನೋಡ್ತಾರೆ. ಅವರು ಮನೆಯವ್ರಿಗೆ ಹೇಳಕ್ಕೇನೆ ಸ್ವಲ್ಪ ಮುಜುಗಾರ ಇರುತ್ತೆ. ಅಂಥದ್ರಲ್ಲಿ ಲೇಡೀಸ್ ವಿಷಯಕ್ಕೆ ಬಂದಾಗ ನಾವು ಸಹಜವಾಗಿ ಪ್ರೆಗ್ನೆನ್ಸಿನಲ್ಲಿ ನೋಡ್ತೀವಿ. ಯಾಕಂದ್ರೆ ಪ್ರೆಗ್ನೆನ್ಸಿನಲ್ಲಿ ತುಂಬಾ ಟ್ಯಾಬ್ಲೆಟ್ಸ್ ಎಲ್ಲ ನುಂಗ್ತಾ ಇರ್ತಾರೆ. ಜೊತೆಗೆ ಫುಡ್ ಈಟಿಂಗ್ ಹ್ಯಾಬಿಟ್ಸ್ ಅಲ್ಲಿ ತುಂಬಾ ಡಿಫ್ರೆನ್ಸಸ್ ಇರುತ್ತೆ, ಹಾರ್ಮೋನಲ್ ಚೇಂಜಸ್ ಎಲ್ಲ ಆಗ್ತಾ ಇರುತ್ತೆ. ಅಂಡ್ ಎಸ್ಪೆಷಲಿ ಹೊಟ್ಟೆ ಬೆಳೀತಾ ಅಂದ್ರೆ ಮಗು ಬೆಳೀತಾ ಇದ್ದಾಗ, ಹೊಟ್ಟೆ ಬೆಳೀತಾ ಇದ್ದಾಗ ಆ ಒಳಗಡೆ ತುಂಬಾ ಪ್ರೆಷರ್ ಅನ್ನೋದು ಬಿಲ್ಟ್ ಆಗುತ್ತೆ, ಡ್ಯೂ ಟು ವಿಚ್ ಪೈಲ್ಸ್ ಬರ್ಬೋದು. ಇನ್ನೊಂದು ಮೇನ್ಲಿ ಏನಂದ್ರೆ ಲೇಬರ್ ಟೈಮ್ ಅಲ್ಲಿ, ಯಾಕಂದ್ರೆ ಲೇಬರ್ ಅನ್ನೋದು ತುಂಬಾ ಪ್ರೆಷರ್ ಹಾಕ್ಬೇಕಾಗಿರುತ್ತೆ. ಸೊ ನಾರ್ಮಲ್ ಡೆಲಿವರೀಸ್ ಆಗಿರ್ಬೋದು, ಇಲ್ಲ ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಎಷ್ಟೊಂದು ಲೇಡೀಸ್ಗೆ ಈ ಪೈಲ್ಸ್ ಅನ್ನೋದು ಬೆಳ್ಕೊಳ್ತಾ ಇರುತ್ತೆ. ಬಟ್ ತುಂಬಾ ಬ್ಯುಸಿ ಆಗಿರುತ್ತೆ, ಯಾಕಂದ್ರೆ ಆಫ್ಟರ್ ಡೆಲಿವರಿ ಡೆಫಿನೆಟ್ಲಿ ಮಗು ನೋಡ್ಕೋಬೇಕು ಅಂಡ್ ಪೋಸ್ಟ್ ಪಾರ್ಟಲ್ ಒಂದು ಕಂಡೀಷನ್ಸ್ ನ ಅವರು ನೋಡ್ಕೋತಾ ಇರ್ತಾರೆ. ಅಂದ್ರೆ ಡೆಲಿವರಿ ಆಗಿರೋ ನಂತರ ಅವ್ರದ್ದು ಮಾನಸಿಕ ಕಂಡೀಷನ್ ಯಾವ ತರ ಇರುತ್ತೆ, ಇವೆಲ್ಲ ನೋಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿರೋದ್ರಿಂದ ಇಂಥವು ಆಗಿರೋಂಥ ಚೇಂಜಸ್ ಬಗ್ಗೆ ಯಾರು ಕೂಡ ಗಮನ ಕೊಡೋದಿಲ್ಲ. ಸೊ ದಟ್ ಇಸ್ ದ ಮೇನ್ ರೀಸನ್. ದೀಸ್ ಆರ್ ದ ಕಾಮನ್ ರೀಸನ್ಸ್. ಲೇಡೀಸ್ ಎಸ್ಪೆಷಲಿ ಪ್ರೆಗ್ನೆನ್ಸಿನಲ್ಲಿ ಖಂಡಿತವಾಗ್ಲೂ ತುಂಬಾ ಪ್ರಿಕಾಷನ್ಸ್ ಅನ್ನೋದು ತಗೋಬೇಕಾಗಿರುತ್ತೆ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನನ್ನ ಹೆಸರು ಲಕ್ಷ್ಮಿ ಅಂತ. ಡಾಕ್ಟರ್ ಇದ್ದಾರೆ ನಮ್ಮ ಜೊತೆ, ಮಾತಾಡಿ. ಹಲೋ, ಹೇಳಿ ಲಕ್ಷ್ಮಿ ಅವರೇ, ಏನ್ ಪ್ರಾಬ್ಲಮ್ ಇದೆ ನಿಮ್ಗೆ? ನಮಸ್ಕಾರ ಮೇಡಮ್, ನನಗೆ ಫಿಸ್ಟುಲಾ ಆಗಿದೆ. 3 ವರ್ಷದಿಂದ ಸಫರ್ ಮಾಡ್ತಾ ಇದ್ದೀನಿ. ಓಕೆ. ಹಾಸ್ಪಿಟಲ್ ಅಲ್ಲಿ ಕ್ರೀಮ್ ಎಲ್ಲ ಕೊಟ್ಟಿದ್ರು. ಕುತ್ಕೊಳಕ್ ಆಗ್ತಾ ಇಲ್ಲ, ಒಂಥರ ಸ್ವಲ್ಪ ಚುಚ್ಚಿದಂಗ್ ಆಗ್ತಾ ಇರುತ್ತೆ. ಸೊ ಲೇಸರ್ ಟ್ರೀಟ್ಮೆಂಟ್ ಒಂದ್ಸರಿ ಮಾಡಿಸ್ಕೊಂಡಿದ್ದೆ ಮೇಡಮ್ ನಾನು. ಓಕೆ. ಬಟ್ ಮತ್ತೆ ರಿಪಿಟೇಷನ್ ಆಗ್ತಾ ಇದೆ ಮೇಡಮ್. ನೋಡಿ ಆಲ್ರೆಡಿ ಓಕೆ, ಆಲ್ರೆಡಿ ಹೇಳಿದ್ದಮ್ಮ. ಯಾಕಂದ್ರೆ ಇಂಥ ಪೈಲ್ಸ್ ಆಗಿರ್ಲಿ, ಫಿಶರ್ಸ್ ಆಗಿರ್ಲಿ, ಇಲ್ಲ ಫಿಸ್ಟುಲಾಕ್ ಆಗಿರ್ಲಿ, ಸರ್ಜರಿ ಅನ್ನೋದು ಸೊಲ್ಯೂಷನ್ ಅಲ್ಲ. ನನ್ನ ಪ್ರಕಾರ ಡೆಫಿನೆಟ್ಲಿ ಫಿಸ್ಟುಲಾ ಇದೆ ಅಂತಂದ್ರೆ ನಿಮ್ಗೆ ಮೋಷನ್ ಹೋಗೋ ಜಾಗದಿಂದ ಅಂದ್ರೆ ಪಕ್ಕದಲ್ಲಿ ಕೀವ್ ಹೋಗೋದಾಗಿರ್ಲಿ, ರಕ್ತ ಹೋಗೋದಾಗಿರ್ಲಿ, ಇಂಥವೆಲ್ಲ ಸಮಸ್ಯೆ ಇದ್ದೇ ಇರುತ್ತೆ. ಸೊ ಕ್ರೀಮ್ ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ಲೋಕಲ್ ಅನಸ್ಥೀಶಿಯಾ ಅಂತ ಕ್ರೀಮ್ ಕೊಡ್ತಾರಮ್ಮ. ಅಂದ್ರೆ ತಾತ್ಕಾಲಿಕವಾಗಿ ಆ ಜಾಗದಲ್ಲಿ ಮಾತ್ರ ನಿಮ್ಗೆ ನೋವು ಅನ್ನೋದು ಹೋಗ್ತಾ ಇರುತ್ತೆ.
ಸತ್ತೋಗ್ತಾ ಇರುತ್ತೆ. ಅದರಿಂದ ನಿಮ್ಗೆ ಏನಾಗುತ್ತೆ, ಸ್ವಲ್ಪ ಹೊತ್ತು ನೋವು ಗೊತ್ತಾಗಲ್ಲ, ಬಟ್ ಅದು ಟೆಂಪ್ರರಿ ಮಾತ್ರನೇ. ಒಳಗಡೆಯಿಂದ ಆಗಿರೋ ಅಂತ ದ್ವಾರ ಏನಿದೆಯನ್ನ ಅದು ಕ್ಲೋಸ್ ಆಗ್ಬೇಕಂದ್ರೆ ನ್ಯಾಚುರಲ್ ಆಗಿ ಆಗ್ಬೇಕಮ್ಮ, ಸರ್ಜರಿ ಏನು ಅವಶ್ಯಕತೆ ಬೇಡ. ಆರಾಮಾಗಿ ನೀವೇನ್ ಮಾಡಿ ನಮ್ಮ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಅನ್ನೋದು ಪಡ್ಕೊಳ್ಳಿ. ಓಕೆ, ಖಂಡಿತವಾಗ್ಲೂ ನಿಮ್ ಸಮಸ್ಯೆ ಏನಿದೆಯಲ್ಲ ಅದು ಗುಣಮುಖ ಆಗುತ್ತೆ. ಓಕೆ ಮೇಡಮ್, ಈಗ ಲೇಸರ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ದೀವಲ್ಲ ಮೇಡಮ್, ಮತ್ತೆ ಬರ್ತಿದ್ದಾರೆ, ಕ್ರೀಮ್ ಎಲ್ಲ ಅಪ್ಲೈ ಮಾಡೋದು ಬೇಡವಾ? ಅದೇನು ಬೇಕಿಲ್ಲಮ್ಮ, ಯಾಕಂದ್ರೆ ಅದನ್ನೇ ಹೇಳಿರೋದು, ಬರೀ ಕ್ರೀಮ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ಮಾತ್ರ ನೋವು ಕಡಿಮೆ ಆಗುತ್ತೆ. ನೀವು ಹೇಳಿದ್ರಿ ಲೇಸರ್ ಟ್ರೀಟ್ಮೆಂಟ್, ಅದರಿಂದ ಏನಾಗುತ್ತೆ, ಅದು ಕೂಡ ನಿಮ್ಗೆ ಟೆಂಪ್ರರಿ ಪರಿಹಾರ. ಆಲ್ರೆಡಿ ನೀವು ಸರ್ಜರಿ ಮಾಡಿಸ್ಕೊಂಡ್ರಿ, ಬಟ್ ಪ್ರಾಬ್ಲಮ್ ಪುನಃ ರಿಪೀಟ್ ಆಗಿದೆಯಲ್ಲ. ಸೊ ಸರ್ಜರಿ ಅಂತೂ ಡೆಫಿನೆಟ್ಲಿ ಇನ್ ಮುಂದಕ್ಕೆ ಮಾಡೋ ಅವಶ್ಯಕತೆನೂ ಬೇಡ. ಕ್ರೀಮ್ ಇದ ಅವಶ್ಯಕತೆನೂ ಏನು ಅವಶ್ಯಕತೆ ಇರಲ್ಲಮ್ಮ. ಮೋಷನ್ ಪಾಸ್ ಮಾಡಿದ ನಂತರ ಒಂದು ಟಬ್ ಅಲ್ಲಿ ಉಗುರು ಬೆಚ್ಚಗೆ ಇರುವಂತ ನೀರಲ್ಲಿ ನೀವು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ನಿಮ್ ನೋವು ಆಟೋಮ್ಯಾಟಿಕ್ಲಿ ಕಡಿಮೆ ಆಗುತ್ತೆ. ಯಾವುದೇ ತರ ಕ್ರೀಮ್ ಹಚ್ಕೊಳ್ಳೋದು ಅವಶ್ಯಕತೆ ಏನಿಲ್ಲ. ಬಟ್ ದಿನ ಮೋಷನ್ ಸ್ಮೂತ್ ಆಗಿ ಹೋಗ್ಬೇಕು. ಅದಕ್ಕೆ ಆಹಾರ ಕ್ರಮದಲ್ಲಿ ಸ್ವಲ್ಪ ಖಾರ ಆಗಿರ್ಬೋದು, ಮಸಾಲ ಐಟಮ್ಸ್ ಆಗಿರ್ಬೋದು, ಇಲ್ಲ ಸ್ವಲ್ಪ ಇವೆಲ್ಲ ಅವಾಯ್ಡ್ ಮಾಡಿ ನೀವು ಪೀಚ್ ಪದಾರ್ಥಗಳು ಮತ್ತೆ ಹಣ್ಣುಗಳು, ತರಕಾರಿಗಳು ಚೆನ್ನಾಗಿ ತಿಂದು ನೀರು ಕೂಡ ಚೆನ್ನಾಗಿ ಕುಡಿದ್ರೆ ಡೆಫಿನೆಟ್ಲಿ ನಿಮ್ಮ ಪ್ರಾಬ್ಲಮ್ ನಮ್ ಚಿಕಿತ್ಸೆ ಜೊತೆಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆಮ್ಮ. ಸೊ ಒಂದ್ಸಲಿ ಹೋಗಿ ನೀವು ಹತ್ರದಲ್ಲಿರೋ ಶಾಖೆಗೆ ಭೇಟಿ ಆಗಿಮ್ಮ. ಡೆಫಿನೆಟ್ಲಿ ಲೇಡೀಸ್ ಡಾಕ್ಟರ್ ಅದನ್ನ ಎಕ್ಸಾಮಿನ್ ಮಾಡಿ ಯಾವ ಹಂತದ್ರಲ್ಲಿ ಇದೆ ಅಂತ ಎಕ್ಸ್ಪ್ಲೇನ್ ಮಾಡಿ ಅದಕ್ಕೆ ಕರೆಕ್ಟ್ ಚಿಕಿತ್ಸೆ ಕೂಡ ಕೊಡ್ತಾರೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ ಅಮ್ಮ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಓಕೆ ಡಾಕ್ಟರ್, ಇವಾಗ ನಾವು ಪೈಲ್ಸಲ್ಲಿ ಸಿಂಟಮ್ಯಾಟಿಕಲಿ ವೈಸ್ ನೋಡೋದಾದರೆ, ಎಕ್ಸಾಂಪಲ್ ಇವಾಗ ಒಬ್ಬೊಬ್ರು ಹೇಳ್ತಾರೆ ನನಗೆ ಬರ್ನಿಂಗ್ ಸೆನ್ಸೇಷನ್ಸ್ ಇದೆ, ಮತ್ತು ಟೈಟ್ ಮೋಷನ್ಸ್ ಆಗುತ್ತೆ, ಅದ್ರ ಜೊತೆಗೆ ಡೈಜೆಷನ್ಸ್ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ, ಮತ್ತು ಬ್ಲೀಡಿಂಗ್ ಕೂಡ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಬೇರೆ ಬೇರೆ ಹಂತಗಳು ಯಾವುದಾದ್ರೂ ಇದೆಯಾ? ಡೆಫಿನೆಟ್ಲಿ ಪೈಲ್ಸ್ ಅಂತಾನೆಲ್ಲ ಏನೇ ಕಾಯಿಲೆ ಆಗಿರ್ಲಿ, ಅದು ಗ್ರೇಡ್ಸ್ ಆಗಿರ್ಲಿ, ಇಲ್ಲ ಅದ್ರಲ್ಲಿ ಸ್ಟೇಜಸ್ ಇದ್ದೇ ಇರುತ್ತೆ. ಸೊ ಅದೇ ರೀತಿ ಅಂತ ಪೈಲ್ಸ್ ಅಲ್ಲಿ ಕೂಡ ನಾವು ಸಾಕಷ್ಟು ಗ್ರೇಡ್ಸ್ ಅನ್ನೋದು ನೋಡ್ಬೋದು. ಸಾಮಾನ್ಯವಾಗಿ 4 ಸ್ಟೇಜಸ್ ಇರುತ್ತೆ, ಅಂದ್ರೆ 4 ಗ್ರೇಡ್ಸ್ ಅನ್ನೋದು ಇರುತ್ತೆ. ಸೊ ಮೊದಲನೇದಾಗಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಇಂಟರ್ನಲ್ ಪೈಲ್ಸ್, ಅಂದ್ರೆ ಹೆಸರಲ್ಲಿ ಗೊತ್ತಾಗ್ತಾ ಇದೆ ಪೈಲ್ಸ್ ಅನ್ನೋದು ಒಳಗಡೆಗಿರುತ್ತೆ. ಸೊ ಹೊರಗಡೆ ನಾವು ಎಕ್ಸಾಮಿನ್ ಮಾಡಿದಾಗ ನಮ್ಗೆ ಏನು ತೊಂದರೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಇಂಥ ಸ್ಟೇಜ್ ಅಲ್ಲಿ ಅವ್ರಿಗೆ ಲಕ್ಷಣಗಳೆಲ್ಲ ಕಾಣ್ತಾ ಇರುತ್ತೆ, ಬಟ್ ಅದು ನೋಡಿದಾಗ ಏನು ಇಲ್ಲ ಅಂತ ಅಂದ್ಮೇಲೆ ನಾವು ಇದನ್ನ ಗ್ರೇಡ್ 1 ಅಂತ ಹೇಳ್ಕೋಬಹುದು. ಗ್ರೇಡ್ 2 ಅಲ್ಲಿ ಏನಾಗುತ್ತೆ ಅಂದ್ರೆ ಕಂಟಿನ್ಯೂಸ್ ಆಗಿ ಯಾವ ಕಾರಣದಿಂದ ಅವ್ರಿಗೆ ಇಂಟರ್ನಲ್ ಪೈಲ್ಸ್ ಬೆಳೆದಿರುತ್ತೋ ಅವೆಲ್ಲ ಕಾರಣದಿಂದ ಆ ಪೈಲ್ ಬಂದ್ಬಿಟ್ಟು ಸ್ಯಾಗ್ ಆಗಿ, ಅಂದ್ರೆ ಎಳ್ಕೊಂಡು ಬಂದು ಆಚೆ ಬರೋಕೆ ಶುರು ಆಗುತ್ತೆ, ಬರೀ ಮೋಷನ್ ಪಾಸ್ ಮಾಡುವಾಗ ಮಾತ್ರ. ಸೊ ಮೋಷನ್ ಪಾಸ್ ಮಾಡುವಾಗ ಆಚೆ ಬಂದು ಮೋಷನ್ ಪಾಸ್ ಆಗಿರೋದು ಮುಗಿದ ನಂತರ ತಾನಾಗೆ ಒಳಗಡೆ ಹೋಗ್ಬಿಟ್ರೆ ಇಂಥ ಪೈಲ್ಸ್ ನಾವು ಗ್ರೇಡ್ 2 ಪೈಲ್ಸ್ ಅಂತ ಹೇಳ್ಕೋಬಹುದು. ಗ್ರೇಡ್ 3 ನಲ್ಲಿ ಏನಾಗುತ್ತೆ ಅಂದ್ರೆ ಮೋಷನ್ ಪಾಸ್ ಮಾಡಿದ ನಂತರ ಒಳಗಡೆ ಇರುವಂತ ಪೈಲ್ಸ್ ಬಂದ್ಬಿಟ್ಟು ನಿಮ್ಗೆ ಹೊರಗಡೆಗೆ ಬರುತ್ತೆ, ಬಟ್ ಅದು ತಾನಾಗಿ, ಅಂದ್ರೆ ಮೋಷನ್ ಪಾಸ್ ಮಾಡಿರೋದು ಮುಗಿದ ನಂತರ ಅದು ತಾನಾಗೆ ಒಳಗಡೆ ಹೋಗೋದಿಲ್ಲ. ಸೊ ಮೆಕ್ಯಾನಿಕಲಿ ಅದನ್ನ ನಾವು ಬೆರಳಿಂದ ಒಳಗಡೆಗೆ ಪುಷ್ ಮಾಡಬೇಕಾಗಿರೋದನ್ನ ನಾವು ಗ್ರೇಡ್ 3 ಅಂತ ಹೇಳ್ಕೋಬಹುದು. ಗ್ರೇಡ್ 4 ಅಲ್ಲಿ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಪೈಲ್ಸ್ ಬಂದ್ಬಿಟ್ಟು ಒಂದು ಬಂಚ್ ಆಫ್ ಪೈಲ್ಸ್ ತರ ಆಚೆ ಬಂದು ಸೇರ್ಕೊಳ್ತಾ ಇರುತ್ತೆ, ಬಟ್ ಅದು ಏನೇ ಮಾಡಿದ್ರು ಒಳಗಡೆ ಹೋಗೋದಿಲ್ಲ. ಗ್ರೇಡ್ 4 ಅಲ್ಲೇ ಸಹಜವಾಗಿ ಜನ ಡಾಕ್ಟರ್ ಹತ್ರ ಬರ್ತಾ ಇರ್ತಾರೆ, ಯಾಕಂತಂದ್ರೆ ಆ ಸಮಯದಲ್ಲಿ ಅವ್ರಿಗೆ ಪ್ರಾಬ್ಲಮ್ ತುಂಬಾ ಜಾಸ್ತಿ ಇರುತ್ತೆ, ಕೂತ್ಕೊಳ್ಳಕ್ಕೂ ಆಗೋದಿಲ್ಲ, ತುಂಬಾ ಹೊತ್ತು ಒಂದು ಮುಳ್ಳು ಮೇಲೆ ಕೂತ್ಕೊಂಡಂಗ್ ಆಗುತ್ತೆ, ಜೊತೆಗೆ ಮೋಷನ್ ಪಾಸ್ ಮಾಡಿದಾಗೆಲ್ಲ ತುಂಬಾ ನೋವು ಬರ್ತಾ ಇರುತ್ತೆ. ಕೆಲವೊಬ್ಬರಿಗೆ ಅದು ಬ್ಲೀಡಿಂಗ್ ಪೈಲ್ಸ್ ಇದ್ರೆ ತುಂಬಾ ಬ್ಲೀಡಿಂಗ್ ಕೂಡ ಆಗ್ತಾ ಇರುತ್ತೆ. ಸೊ ನಮಗ್ ಗೊತ್ತಿದೆ, ಜಸ್ಟ್ ಈಗ ಲೇಡೀಸ್ ವಿಷಯಕ್ಕೆ ತಗೊಂಡ್ಬಿಟ್ರೆ ತಿಂಗಳಲ್ಲಿ ಒಂದು 5 ದಿವಸ ಬ್ಲೀಡಿಂಗ್ ಹೋದ್ರೇನೆ ದೇಹ ತುಂಬಾ ಸುಸ್ತು ಆಗ್ತಾ ಇರುತ್ತೆ. ಅಂತದ್ರಲ್ಲಿ ಪೈಲ್ಸ್ ಅಲ್ಲಿ ಒಂದು ಲಿಮಿಟ್ ಇರೋದಿಲ್ಲ. ತುಂಬಾ ಜಾಸ್ತಿ ಪೈಲ್ಸ್ ಇದೆ ಅಂತಂದ್ರೆ ತುಂಬಾ ಬ್ಲೀಡಿಂಗ್ ಅನ್ನೋದು ಹೋಗ್ತಾ ಇರುತ್ತೆ. ಡೆಫಿನೆಟ್ಲಿ ಅಂತವರಲ್ಲಿ ಸುಸ್ತಾಗೋದಾಗಿರ್ಲಿ, ಇಂಥವೆಲ್ಲ ಸಿಂಪ್ಟಮ್ಸ್ ನಾವು ನೋಡ್ತಾ ಇರ್ತೀವಿ. ಬಟ್ ತಕ್ಷಣಕ್ಕೆ ಜನ ಈ ಒಂದು ಸಮಸ್ಯೆಗೆ ಇಮಿಡಿಯೇಟ್ ಆಗಿ ಹೋಗಿ ಸರ್ಜರಿ ಮಾಡ್ಕೋತಾ ಇರ್ತಾರೆ. ಆ ಪೈಲ್ಸ್ ಬಂತು ಅಂದ್ರೆ ಓಕೆ, ಈಗ ಏನ್ ಮಾಡ್ಬೇಕು ಅಂದ್ರೆ ಪೈಲ್ಸ್ ಸರ್ಜರಿ ಮಾಡಿಸ್ಕೊಬಿಡೋಣ, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಿ. ನಾವು ಒಂದು ತಿಳ್ಕೋಬೇಕು, ಪೈಲ್ಸ್ ಆಗಿರ್ಲಿ, ಫಿಷರ್ಸ್ ಆಗಿರ್ಲಿ, ಫಿಸ್ಟುಲಾ ಆಗಿರ್ಲಿ, ಈ 3 ಪ್ರಾಬ್ಲಮ್ ಅಲ್ಲಿ ನಾವೇನಾದ್ರೂ ಸರ್ಜರಿಗೆ ಹೋಗಂಗಿದ್ರೆ ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ವೇ ಅಲ್ಲ. ಸೊ ನಮ್ಮ ಹೋಮಿಯೋಪತಿನಲ್ಲಿ ಅಡ್ವಾನ್ಸ್ಡ್ ನ್ಯಾನೋಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ವಿಧಾನದಿಂದ ಪೈಲ್ಸ್ ಮಾತ್ರನೇ ಅಲ್ಲ, ಫಿಷರ್ಸ್, ಫಿಸ್ಟುಲಾ ಅಂತದ್ದು ಯಾವ್ದಂತೂ ಜನ ಬರೀ ಸರ್ಜರಿಯಿಂದಾನೇ ಆಗೋ ಅಂತ ಕಾಯಿಲೆ ಅಂತ ಅನ್ಕೋತಾರೆ. ಡೆಫಿನೆಟ್ಲಿ ನಮ್ಮ ಹೋಮಿಯೋಪತಿನಲ್ಲಿ ಒಂದು ಅಡ್ವಾನ್ಸ್ ಟ್ರೀಟ್ಮೆಂಟ್ ಇಂದ ಇದನ್ನ ಕಂಪ್ಲೀಟ್ ಆಗಿ ಗುಣಪಡಿಸ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಓಕೆ ಡಾಕ್ಟರ್, ಹಾಗಿದ್ರೆ ಈ ಟ್ರೀಟ್ಮೆಂಟ್ ವಿಚಾರಕ್ಕೆ ಬರೋದಾದ್ರೆ ನಮ್ಮ ಹೋಮಿಯೋಪತಿಯಲ್ಲಿ ಯಾವುದೇ ರೀತಿಯಾದ ಆಪರೇಷನ್ ಸರ್ಜರಿ ಇಲ್ದಲೇನು ಕೂಡ ನೀವು ಹೇಳ್ತಾ ಇದ್ರಿ ಯಾವಾಗ್ಲೇನೆ ಮೆಡಿಕೇಶನ್ಸ್ ಮೂಲಕನೇ ಈ ಪ್ರಾಬ್ಲಮ್ನ ಕಂಪ್ಲೀಟ್ ಆಗಿ ಗುಣ ಮಾಡ್ಬೋದು ಅಂತ. ಸೊ ಯಾವ ತರ, ಸೊ ಇದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ ನಮ್ಮ ವೀಕ್ಷಕರಿಗೋಸ್ಕರ? ಆಸ್ ಐ ಸೆಡ್, ಪ್ರತಿ ಒಂದು ಪೇಷಂಟ್ ಕಂಡೀಷನ್ ಬೇರೆ ಬೇರೆ ತರ ಇರುತ್ತೆ.
ಆಸ್ ಐ ಸೆಡ್, ಕೆಲವೊಬ್ಬರಿಗೆ ತುಂಬಾ ಹೊತ್ತು ಡ್ರೈವಿಂಗ್, ಫಾರ್ ಎಕ್ಸಾಂಪಲ್ ಡ್ರೈವರ್ಸ್ ಇರ್ತಾರೆ, ಕಂಟಿನ್ಯೂಸ್ ಆಗಿ ತುಂಬಾ ಡ್ರೈವಿಂಗ್ ಮಾಡ್ತಾ ಇರ್ತಾರೆ, ಆಲ್ರೆಡಿ ತುಂಬಾ ಹೊತ್ತು ಕೂತ್ಕೊಳ್ಳೋದ್ರಿಂದ ಅವ್ರಿಗೆ ಡೆಫಿನೆಟ್ಲಿ ಎಕ್ಸಸ್ ಹೀಟ್ ಇಂದ ಕೂಡ ಈ ಪೈಲ್ಸ್, ಜೊತೆಗೆ ಈಟಿಂಗ್ ಹ್ಯಾಬಿಟ್ಸ್, ಹೊರಗಡೆ ತುಂಬಾ ತಿಂತಾ ಇರ್ತಾರೆ, ಕರೆಕ್ಟ್ ಆಗಿ ನಿದ್ದೆ ಮಾಡೋದಿಲ್ಲ. ಸೊ ಅಂಥದ್ರಲ್ಲಿ ಅವ್ರಿಗೆ ಕೊಡ್ಬೇಕಾಗಿರುವಂತ ಚಿಕಿತ್ಸೆ ಅನ್ನೋದು ಬೇರೆ ತರ ಇರುತ್ತೆ. ಹೀಗೆ ಪ್ರತಿಯೊಬ್ಬರು ಮನುಷ್ಯ ಒಂದೇ ತರ ಇರೋದಿಲ್ಲ, ಪ್ರತಿಯೊಬ್ಬರು ಮನುಷ್ಯರದ್ದು DNA ಸ್ಟ್ರಕ್ಚರ್ ಬೇರೆ ತರ ಇರುತ್ತೆ. ಅದೇ ತರ ಒಂದು ಕಾಯಿಲೆ ಬಂದಿದೆ ಅಂತಂದ್ರೆ ಅವರಲ್ಲಿ ಇರುವಂತ ಕಾರಣನೇ ಬೇರೆ ತರ ಇರುತ್ತೆ. ಆ ಕರೆಕ್ಟ್ ಆಗಿ ಕಾರಣ ಅನ್ನೋದು ನಾವು ತಿಳ್ಕೊಂಡಾಗ, ಅದಕ್ಕೆ ತಕ್ಕಂಗೆ ಅವ್ರಿಗೆ ಚಿಕಿತ್ಸೆ ಕೊಟ್ಟಾಗ ಡೆಫಿನೆಟ್ಲಿ ಈ ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಮಾಡಬಹುದು. ಸೊ ಆಲ್ರೆಡಿ ಹೇಳಿದ್ದೆ ನಾನು, ಅಡ್ವಾನ್ಸ್ಡ್ ನ್ಯಾನೋಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅನ್ನೋದು ವಿಧಾನ ಪ್ರಾಸೆಸ್ ಇದೆ, ಹೋಮಿಯೋಪತಿಕ್ ಅಪ್ರೋಚ್ ಇದೆ. ಇದರಲ್ಲಿ ಇನ್ ಪರ್ಟಿಕ್ಯುಲರ್ ಇಂಡಿವಿಜುವಲಿಸ್ಟಿಕ್ ಅಪ್ರೋಚ್ ಆಗಿರುತ್ತೆ. ಸೊ ಅವ್ರದ್ದು ಲೈಫ್ ಸ್ಟೈಲ್ ವಿಧಾನ ಇರಬಹುದು, ಕಾಯಿಲೆಗಳು ಯಾವ ಸ್ಟೇಜ್ ಅಲ್ಲಿ ಇದೆ ಅನ್ನೋದು ಇರ್ಬೋದು, ಅನುವಂಶೀಯ ಕಾರಣ ಇದೆನಾ, ಅದ್ರ ಜೊತೆಗೆ ಮ್ಯಾನೇಜ್ಮೆಂಟ್ ಕೂಡ ಮುಖ್ಯ. ಯಾಕಂದ್ರೆ ಬರೀ ಟ್ರೀಟ್ಮೆಂಟ್ ತಗೋತಾ ಇದೀವಿ, ಸೊ ನಾನು ಹೆಂಗ್ ಬೇಕಂದ್ರೆ ಇರ್ಬೋದು ಅಂದ್ರೂ ಸಾಧ್ಯತೆ ಇರೋದಿಲ್ಲ. ಯಾಕಂದ್ರೆ ಇಷ್ಟು ವರ್ಷ ಚೆನ್ನಾಗಿರೋರು ನಿಮ್ಮ ಲೈಫ್ ಸ್ಟೈಲ್ ಇಂದ ಈ ಪ್ರಾಬ್ಲಮ್ ಬಂದಿದೆ ಅಂತಂದ್ರೆ ಚಿಕಿತ್ಸೆ ತಗೊಳ್ಳೋವಾಗ ಆಗಿರ್ಲಿ, ಚಿಕಿತ್ಸೆ ಮುಗಿದ ನಂತರನೂ ಆಗಿರ್ಲಿ, ಡೆಫಿನೆಟ್ಲಿ ಮ್ಯಾನೇಜ್ಮೆಂಟ್ ಅನ್ನೋದು ಅತಿ ಮುಖ್ಯ. ಟೈಮ್ಗೆ ಊಟ ಮಾಡೋದು. ಸಾಕಷ್ಟು ಜನ ಡಾಕ್ಟರ್ 10 ವರ್ಷ ಹಿಂದೆ ನಂದು ಕರೆಕ್ಟ್ ಆಗಿ ಇರ್ಲಿಲ್ಲ ಫುಡ್ ಈಟಿಂಗ್ ಹ್ಯಾಬಿಟ್ಸ್, ಬಟ್ ಈಗ ಕರೆಕ್ಟ್ ಆಗಿದೆ ಅಂತ ಹೇಳ್ತಾ ಇರ್ತಾರೆ. ಬಟ್ ನಮಗೆ ಈಗ ಬಂದಿರೋ ಪ್ರಾಬ್ಲಮೇ ಆವಾಗಿನ ಟೈಮಲ್ಲಿ ನಾವು ಮಾಡಿರೋಂಥ ತಪ್ಪುಗಳು. ಸೊ ಇನ್ ಮುಂದಕ್ಕೆ ಟ್ರೀಟ್ಮೆಂಟ್ ಜೊತೆಗೆ ಟೈಮ್ಗೆ ಊಟ ಮಾಡೋದಾಗಿರ್ಲಿ, ಯಾವ ತರ ಊಟ ತಗೋಬೇಕು, ಪೀಚಿನ ಪದಾರ್ಥಗಳು, ಬ್ಯಾಲೆನ್ಸ್ಡ್ ಡೈಟ್ ಅನ್ನೋದು ತುಂಬಾ ಮುಖ್ಯ. ಹಣ್ಣುಗಳು ಜಾಸ್ತಿ ತಗೋಬೇಕಾಗಿರುತ್ತೆ. ಸೊ ಈಗ ಹಣ್ಣು ವಿಷಯಕ್ಕೆ ಬಂದಾಗ, ಇನ್ ಕೇಸ್ ಅವ್ರಿಗೆ ಪೈಲ್ಸ್ ಜೊತೆಗೆ ಡಯಾಬಿಟೀಸ್ ಇದೆ ಅಂತಂದ್ರೆ ಡೆಫಿನೆಟ್ಲಿ ಅದಕ್ಕೆ ಪ್ರತ್ಯೇಕವಾದಂತ ಡೈಟ್ ಪ್ಲಾನ್ ಅನ್ನೋದು ಹೇಳ್ಬೇಕಾಗಿರುತ್ತೆ. ಸೊ ಈ ತರ, ಬಟ್ ನೀರ್ ಅನ್ನೋದು ಎಲ್ಲಾ ರೀತಿಯಂತ ಏಜ್ ಫ್ಯಾಕ್ಟರ್ಗೆ, ಎಲ್ಲಾ ರೀತಿಯಂತ ಕಾಯಿಲೆಗಳಿಗೂ ಕೂಡ ಅಂಡ್ ಈ ಒಂದು ಯಾವುದೇ ಗ್ರೇಡ್ ಆಗಿರ್ಲಿ, ವಾಟರ್ ಕಂಟೆಂಟ್ ಅನ್ನೋದು ತುಂಬಾ ಮುಖ್ಯ. ಅಂಡ್ ಇದು ಕೂಡ ಒಂದು ಡೌಟ್ ಬರುತ್ತೆ, ಡಾಕ್ಟರ್ ಬರೀ ನೀರ್ ಹೆಂಗ್ ಕುಡಿಬೇಕು, ನೀರ್ ಅಂದ್ರೆ ನಮ್ಗೆ ಆಗಲ್ವಲ್ಲ. ಅದರಲ್ಲಿ ಕೂಡ ನೀರ್ ಅಂದ್ರೆ ನಿಮ್ಗೆ ನೀರಿನ ಅಂಶಗಳು. ಈಗ ವಾಟರ್ ಮೆಲನ್ ತಿಂದಾಗ ಡೆಫಿನೆಟ್ಲಿ ಆ ವಾಟರ್ ಮೆಲನ್ ಅಲ್ಲಿ ಜಾಸ್ತಿ ಪರ್ಸೆಂಟೇಜ್ ವಾಟರ್ ಇರೋದ್ರಿಂದ, ಸೊ ವಾಟರ್ ಮೆಲನ್ ತಿಂದಾಗ ಕೂಡ ನಮ್ಮ ದೇಹದಲ್ಲಿ ಸಾಕಷ್ಟು ವಾಟರ್ ಕಂಟೆಂಟ್ ಅನ್ನೋದು ಹೋಗ್ತಾ ಇದೆ. ಅದರ ಜೊತೆಗೆ ಈ ಕಾಫಿ ಟೀ, ಕೆಲವೊಬ್ಬರಿಗೆ ಹಶು ಆಗ್ತಾ ಇರುತ್ತೆ, ಇಲ್ಲ ಇಮಿಡಿಯೇಟ್ ಆಗಿ ತಿನ್ನಕ್ಕೆ ಏನೂ ಇಲ್ಲ ಅಂತ ಹೇಳಿ ಸಿಕ್ಕಿರೋ ಜಾಗದಲ್ಲಿ ಕಾಫಿ ಟೀ ಕುಡಿಯೋ ಅಭ್ಯಾಸ ಕೂಡ ನನ್ನ ಪ್ರಕಾರ 70 to 80% ಜನರಿಗೆ ಅದು ರೂಢಿ ಇದ್ದೇ ಇರುತ್ತೆ. ಸೊ ಅಂತ ಎಂಟಿ ಸ್ಟಮಕ್ ಅಲ್ಲಿ ಕಾಫಿ ಟೀ ಕುಡಿಯೋದು, ಇಲ್ಲ ತುಂಬಾ ಸ್ಪೈಸಿ ಖಾರ ತಿನ್ನೋದಾಗಿರ್ಲಿ, ಗ್ರೀನ್ ಚಿಲ್ಲೀಸ್ ಯೂಸ್ ಮಾಡೋದು ಹೆಚ್ಚಾಗಿರೋದು, ಇಂಥವೆಲ್ಲ ತಾತ್ಕಾಲಿಕವಾಗಿ ಅವಾಯ್ಡ್ ಮಾಡಬೇಕು. ಯಾಕಂದ್ರೆ ಆಲ್ರೆಡಿ ಪ್ರಾಬ್ಲಮ್ ಇದೆ. ಈಗ ಸಪೋಸ್ ನಾವು ಇವತ್ತಿನ ದಿವಸ ಸ್ವಲ್ಪ ಖಾರ ತಿಂದಿದೀವಿ ಅಂತಂದ್ರೆ ನೆಕ್ಸ್ಟ್ ಡೇ ಡೆಫಿನೆಟ್ಲಿ ಮೋಷನ್ ಪಾಸ್ ಮಾಡಬೇಕಾದ್ರೆ, ಎಸ್ಪೆಷಲಿ ಪೈಲ್ಸ್ ಪೇಷಂಟ್ ಆಗಿರ್ಲಿ, ಫಿಷರ್ಸ್, ಫಿಸ್ಟುಲಾ ಪೇಷಂಟ್ಸ್ಗೆ ಏನಾಗುತ್ತೆ ಅಂದ್ರೆ ತುಂಬಾ ನೋವಾಗುತ್ತೆ, ಅಂದ್ರೆ ನೋವು ಮಲ್ಟಿಪ್ಲೈ ಆಗುತ್ತೆ. ಅಂಥದ್ರಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋವಾಗ ಆಲ್ರೆಡಿ ಇಂಥ ಪ್ರಾಬ್ಲಮ್ಸ್ ಇರೋರು ಕೆಲವೊಂದು ಆಹಾರ ಕ್ರಮದಲ್ಲಿ ಡೆಫಿನೆಟ್ಲಿ ಪದ್ಧತಿನ ಫಾಲೋ ಮಾಡಬೇಕು. ಈ ತರ ಮ್ಯಾನೇಜ್ಮೆಂಟ್ ಮಾಡಿದಾಗ ಡೆಫಿನೆಟ್ಲಿ ಇನ್ನೊಂದು ಅಂದ್ರೆ ಈ ಪೇನ್ ನ ಕಂಟ್ರೋಲ್ ಮಾಡುವಂಥದ್ದು, ಸಿಟ್ಸ್ ಬಾತ್ ಅಂತ ಹೇಳ್ತೀವಿ. ಮೋಷನ್ ಪಾಸ್ ಮಾಡಿದ ತಕ್ಷಣಕ್ಕೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಪೇನ್ ತುಂಬಾ ಜಾಸ್ತಿ ಆದಾಗ ಒಂದು ಟಬ್ಗೆ ಉಗುರು ಬೆಚ್ಚಿ ನೀರ್ ಹಾಕ್ಬಿಟ್ಟು ಅದ್ರ ಒಳಗಡೆ ಕೂತ್ಕೊಂಡಾಗ ಡೆಫಿನೆಟ್ಲಿ ಮೋಷನ್ ಪಾಸ್ ಮಾಡೋ ಜಾಗದಲ್ಲಿ ಏನಾಗುತ್ತೆ ಅಂದ್ರೆ ಸುತ್ತಮುತ್ತ ಸ್ವಲ್ಪ ಸ್ಟೂಲ್ಸ್ ಇರೋದ್ರಿಂದ ಅದು ಇನ್ಫೆಕ್ಟ್ ಆಗಿ ನಿಮ್ಗೆ ಕೂಡ ಇನ್ಫೆಕ್ಷನ್ ಆಗಬಹುದು. ಸೊ ಅದರಿಂದ ಸಿಟ್ಸ್ ಬಾತ್ ಮಾಡುವಾಗ ಏನಾಗುತ್ತೆ, ಆ ಏರಿಯಾ ಎಲ್ಲ ಕ್ಲಿಯರ್ ಆಗಿ ಸ್ವಲ್ಪ ನೋವು ಕೂಡ ನಿಮ್ಗೆ ಕಡಿಮೆ ಆಗ್ತಾ ಇರುತ್ತೆ. ಸೊ ಈ ರೀತಿ ಕೆಲವೊಂದು ಮ್ಯಾನೇಜ್ಮೆಂಟ್ಸ್ ಮಾಡೋದ್ರಿಂದ ನಮ್ಮ ಹೋಮಿಯೋಪತಿನಲ್ಲಿ ಕೊಡೋ ಅಂತ ಟ್ರೀಟ್ಮೆಂಟ್ ಇಂದ ಡೆಫಿನೆಟ್ಲಿ ಯಾವುದೇ ಸ್ಟೇಜ್ ಅಲ್ಲಿ ಪೇಷಂಟ್ ನಮ್ಮ ಹತ್ರ ಬಂದಾಗ ಅವ್ರಿಗೆ ಒಂದು ಶಾಶ್ವತ ಪರಿಹಾರ ಅನ್ನೋದು ನಾವು ಖಂಡಿತವಾಗ್ಲೂ ಕೊಡ್ಬೋದು. ಸ್ವಲ್ಪ ಸಮಯ ತಗೊಳುತ್ತೆ, ಬಟ್ ಐ ಥಿಂಕ್ ನಿಮ್ಗಿರೋ ಪ್ರಾಬ್ಲಮ್ಗೆ ಅಷ್ಟು ಸಮಯ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ಡೆಫಿನೆಟ್ಲಿ ಅವ್ರಿಗೆ ನಾವು ಖಂಡಿತವಾಗ್ಲೂ ಅವ್ರ ಸಮಸ್ಯೆಗೆ ಪರಿಹಾರ ಅನ್ನೋದು ಮಾಡ್ಕೊಡ್ತೀವಿ. ಸೊ ಫಸ್ಟ್ ಥಿಂಗ್ ಇಸ್, ಸ್ಟಾರ್ಟಿಂಗ್ ಅಲ್ಲೇ ಇದ್ದಾಗ ನೀವು ಸ್ವಲ್ಪ ದಿವಸದಲ್ಲೇ ನಮ್ಮ ಹೋಮಿಯೋಪತಿ ಟ್ರೀಟ್ಮೆಂಟ್ ತಗೊಂಡಾಗ ಇನಿಷಿಯಲ್ ಸ್ಟೇಜಸ್ ಅಲ್ಲೇ ನಾವು ಇದನ್ನು ಸಂಪೂರ್ಣ ಗುಣ ಮಾಡ್ತೀವಿ. ಬಟ್ ಇನ್ ಕೇಸ್ ನಿಮ್ ಕಂಡೀಷನ್ ಸರ್ಜರಿ ಲೆವೆಲ್ಗೆ ಹೋಗಿದೆ ಅಂತ ಅನ್ಕೊಳ್ಳಿ, ಗಾಬರಿ ಪಡ್ಬೇಡಿ. ಯಾಕಂದ್ರೆ ಡೆಫಿನೆಟ್ಲಿ ಸರ್ಜರಿ ಹೇಳಿರೋ ಪ್ರತಿ ಸಮಸ್ಯೆಗೆ ಸರ್ಜರಿ ಒಂದೇ ಸೊಲ್ಯೂಷನ್ ಅಲ್ಲ. ಸೊ ಅದು ಇಲ್ದೇನೆ, ಯಾಕಂದ್ರೆ ನೀವ್ ಹೇಳ್ದಂಗೆ ಎಷ್ಟೊಂದ್ ಜನ ಒಂದ್ಸಲ ಅಲ್ಲ 2-3 ಸಲ, ಒಂದ್ ಪ್ರಾಬ್ಲಮ್ಗೆ ಒಂದ್ಸಲ ಸರ್ಜರಿ ಮಾಡಿದ್ರೇನೆ ಪರಿಹಾರ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಜನ ಯಾಕೆ 2-3 ಸಲ ಸರ್ಜರಿ ಮಾಡಿಸ್ಕೋತಾರೆ ಅನ್ನೋದು ಅರ್ಥ ಆಗೋದಿಲ್ಲ. ಸೊ ಸರ್ಜರಿ ಇಸ್ ನಾಟ್ ದ ಸೊಲ್ಯೂಷನ್. ಮೊದಲನೇ ಸತಿ ನಿಮ್ಗೆ ಸರ್ಜರಿ ಹೇಳಿದ್ರೆ ಅಂದ್ರೆ ಡೆಫಿನೆಟ್ಲಿ ನೀವು ನಮ್ಮ ಹೋಮಿಯೋಪತಿ ಚಿಕಿತ್ಸಾ ವಿಧಾನ ಅನ್ನೋದು ಫಾಲೋ ಮಾಡಬೇಕು. ಆವಾಗ ನಿಮ್ಗೆ ಸರ್ಜರಿ ಅವಾಯ್ಡ್ ಆಗುತ್ತೆ, ಜೊತೆಗೆ ಆಲ್ರೆಡಿ ಸರ್ಜರಿ ಮಾಡಿಸ್ಕೊಂಡ್ರು ಕೂಡ ನಿಮ್ಗೆ ಎಕ್ಸಿಸ್ಟಿಂಗ್ ಪ್ರಾಬ್ಲಮ್ಗೆ ಒಂದು ಪರಿಹಾರ ಅನ್ನೋದು ನಮ್ಮ ಕಡೆ ಸಿಗುತ್ತೆ. ಇಷ್ಟೊತ್ತು ಈ ಮೂಲವ್ಯಾಧಿ ಸಮಸ್ಯೆ ಬಗ್ಗೆ ಬಹಳಷ್ಟು ವಿಷಯಗಳನ್ನ ನಮ್ಮ ಜೊತೆ ನೀವು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಾವು ಮೂಲವ್ಯಾಧಿ ಅಂದ್ರೆ ಏನು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದು. ಸೊ ನಿಮ್ಮಲ್ಲೂ ಕೂಡ ಈ ತರ ಸಮಸ್ಯೆಗೆ ಯಾರಾದ್ರೂ ಒಳಗಾಗಿದ್ರೆ
ಇಲ್ಲಿ ಕೆಳಗಡೆ ಸ್ಕ್ರಾಲ್ ಆಗ್ತಿರೋಂಥ ನಂಬರ್ಸ್ಗಳಿಗೆ ಕಾಲ್ ಮಾಡಿದ್ರೆ ನೇರವಾಗಿ ಡಾಕ್ಟರ್ನ ಬಂದು ಭೇಟಿ ಮಾಡ್ಕೋಬಹುದು. ನಮ್ಮ ಹೋಮಿಯೋಪತಿಯ ಶಾಖೆಗಳು ಎಲ್ಲೆಲ್ಲಿ ಇದೆ ಅನ್ನೋದೇ ಆದರೆ ಬೆಂಗಳೂರು ಅಂತ ತಗೊಳ್ಳೋದೇ ಆದರೆ ಮಲ್ಲೇಶ್ವರ ಮತ್ತು ಜಯನಗರ್, ಮೈಸೂರು, ಹಾಸನ್, ಹುಬ್ಳಿ, ದಾವಣಗೆರೆ ಇರ್ಬೋದು, ಬೆಳಗಾಂ, ಉಡುಪಿ ಇತ್ಯಾದಿ ಟೋಟಲ್ ಆಗಿ 11 ಶಾಖೆಗಳಿವೆ. ಸೊ ನೀವು ಕೂಡ ಹೋಗಿ ನೇರವಾಗಿ ಡಾಕ್ಟರ್ನ ಭೇಟಿ ಮಾಡ್ಕೋಬಹುದು. ಇವತ್ತಿನ ಸಂಚಿಕೆಯನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ.